ಎಂಡಮೂರಿ ವೀರೇಂದ್ರನಾಥ್ ಅವರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋದು ಈ ಕ್ಷಣಕ್ಕೂ ನನ್ನ ಡ್ರೀಮು. ಪ್ರಾಧ್ಯಾಪಕ ವೃತ್ತಿಯನ್ನು ಶುರು ಮಾಡಿ ಇವಾಗ 20 ವರ್ಷ ಆಯಿತು. ಬಟ್ ಬರವಣಿಗೆ ತುಂಬ ವರ್ಷಗಳಿಂದ ಇದೆ. ಆಮೇಲೆ ನಮ್ಮ ಬಾಲ್ಯದಲ್ಲಿ ಫೋರ್ಸೆಬಲಿ ಓದಿಸ್ಬೇಕು ಅನ್ನೋ ಅಂಥ ಪರಿಸ್ಥಿತಿ ಇರಲಿಲ್ಲ. ನಾವು ಪಠ್ಯಪುಸ್ತಕಗಳ ಮಧ್ಯ ಕಾದಂಬರಿಗಳನ್ನ ಮುಚ್ಚಿಟ್ಕೊಂಡು ಓದೋ ಅಂಥ ಪರಿಸ್ಥಿತಿ ಆಗಿನ ಕಾಲ. ಅಂದರೆ ಬಳಸಿಕೊಂಡ ಉದ್ದೇಶ ಏನಾಗಿತ್ತು, ಆ ಉದ್ದೇಶ ಸಫಲ ಆಗಿದೆಯಾ ಅಂತ ಹೇಳಿ. ಇಲ್ಲಿ ನೋಡಿ, ಸ್ವತಃ ನನ್ನ ಅನುಭವದ ಮಟ್ಟಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡ್ಕೊಂಡಿರೋರು ಯಾರೇ ಆಗಲಿ ಮನೆಯಲ್ಲೇ ಮಕ್ಕಳ ಕೈಯಿಂದ ಸಹ ಊಟ ಮಾಡಲ್ಲ. ಬರಿತಾ ಬರಿತಾ ಒಂದು ಸ್ಟೇಜ್ ಅಧ್ಯಯನ ಮಾಡ್ತಾ ಮಾಡ್ತಾ ನನಗೆ ಇಷ್ಟು ಕುತೂಹಲ ಕೆರಳಿಬಿಡ್ತು ಆ ಎಲ್ಲ ಜಾಗಗಳ ಬಗ್ಗೆ. ಅಂದರೆ ನನಗೆ ತಡ್ಕೊಳಕ್ಕಾಗದೆ ನಾನೇ ಹೋಗಿ ಬದ್ರಿ ಯಾತ್ರೆನೂ ಮಾಡಿ ಬಂದ್ಬಿಟ್ಟೆ. ಅವರು ಹೇಳ್ತಾ ಇದ್ರು, ನಾನು ಕಾದಂಬರಿ ಓದೋದೇ ಬಿಟ್ಬಿಟ್ಟಿದ್ದೆ, ತುಂಬ ವರ್ಷ ಆಗಿತ್ತು ಕೆಲಸದ ಗಡಿಬಿಡಿಯಲ್ಲಿ. ನೀನು ಕಾದಂಬರಿ ಓದಿದ ಮೇಲೆ ನನಗೆ ಮತ್ತೆ ಕನ್ನಡ ಕಾದಂಬರಿಗಳನ್ನು ಓದಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ನಿಮ್ಮ ಮೊದಲ ಕಥಾ ಸಂಕಲನ ಯಾವುದು? ಇವಾಗ ನಾನೇ ಅದನ್ನು ಓದಿದರೆ ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಇಟ್ಕೊಂಡು ಈ ಫೀಲ್ಡಿಗೆ ನಾನಂತೂ ಬಂದವಳಲ್ಲ. ಸ್ವಂತದ ಔನ್ನತ್ಯ. ನಮಸ್ಕಾರ, ನಾನು ರಂಜಿತಾ ಸಿದ್ದಕಟ್ಟೆ. ಬುಕ್ ಪ್ರೇಮ ಪ್ರಸ್ತುತಪಡಿಸುವ ಝೂಮ್ ವಿತ್ ಬುಕ್ ಪ್ರೇಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬದುಕು ಕೇವಲ ಸುಖವಲ್ಲ, ದುಃಖವಲ್ಲ, ಅದು ಯಾವುದೇ ಮಾನದಂಡಕ್ಕೂ ಸಿಗದಂತಹ ಒಂದು ಬೆರಗು ಅನ್ನುವುದು ಈ ಲೇಖಕಿಯ ಮಾತು. ಸಾಹಿತ್ಯ ಕ್ಷೇತ್ರದ ವಿವಿಧ ಪ್ರಕಾರಗಳಾದ ಕತೆ, ಅಂಕಣ, ಕಾದಂಬರಿ ಪ್ರಕಾರದಲ್ಲಿ ತಮ್ಮನ್ನು ಗುರುತಿಸಿಕೊಟ್ಟಿರುವ ಮೂಲತಃ ಧಾರವಾಡದವರಾಗಿರುವ ದೀಪಾ ಜೋಶಿ ಅವರು ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ತೆ. ಮೂಲತಃ ಸಂಸ್ಕೃತ ಪ್ರಾಧ್ಯಾಪಕರು. ನೀವು ಪ್ರಾಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಿಕೊಳ್ತಾನೆ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ರ, ಅಥವಾ ಬಾಲ್ಯದಿಂದಲೇ ಸಾಹಿತ್ಯ ಅನ್ನುವಂಥದ್ದು ನಿಮ್ಮ ಇಷ್ಟದ ಇದಾಗಿತ್ತ? ಮುಂಚಿಂದನೂ ಬರೆಯೋ ಹವ್ಯಾಸ ಇದ್ದೇ ಇತ್ತು. ಈ ಥರ ವೃತ್ತಪತ್ರಿಕೆಗಳಿಗೆ, ದಿನಪತ್ರಿಕೆಗಳಿಗೆ, ಸುಧಾ, ತರಂಗ ಅಂಥದ್ದಕ್ಕೆಲ್ಲ ಸಂಯುಕ್ತ ಕರ್ನಾಟಕದಲ್ಲಿ ನಾವು ಧಾರವಾಡದವರಾಗಿದ್ದರಿಂದ ಆ ಭಾಗದ್ದು. ಸೊ ಸುಮಾರು ಬರಿತಾ ಇದ್ದೆ. ನನ್ನ ಪ್ರಾಧ್ಯಾಪಕ ವೃತ್ತಿಯನ್ನು ಶುರು ಮಾಡಿ ಇವಾಗ 20 ವರ್ಷ ಆಯಿತು. ಬಟ್ ಬರವಣಿಗೆ ತುಂಬ ವರ್ಷಗಳಿಂದ ಇದೆ. ನಿಮ್ಮ ಇಷ್ಟದ ಲೇಖಕರು? ಭೈರಪ್ಪ ಅವರು. ಅವರಿಂದಲೇ ಸ್ಫೂರ್ತಿ ಪಡ್ಕೊಂಡ್ರೆ ಸಾಹಿತ್ಯ ಕ್ಷೇತ್ರಕ್ಕೆ? ಇಲ್ಲ, ಸ್ಫೂರ್ತಿ ಅಂತ ಹೇಳಾರೆ. ಯಾಕಂದರೆ ನಾವು ಮುಂಚೆ ಸಿಗ್ತಾ ಇದ್ದಿದ್ದು ತ್ರಿವೇಣಿ, ವಾಣಿ ಆ ಥರದ ಕಾದಂಬರಿಗಳು. ನಮ್ಮ ತಾಯಿನೂ ಕೆಲಸಕ್ಕೆ ಹೋಗೋರು, ಅವ್ರ ಆಫೀಸಲ್ಲಿ ಒಂದು ಲೈಬ್ರರಿ ಇತ್ತು. ಅಲ್ಲಿಂದ ಅವರು ವಾಣಿದು, ತ್ರಿವೇಣಿದು ಆ ಥರ ಎಲ್ಲ ಕಾದಂಬರಿಗಳನ್ನು ತರ್ತಾ ಇದ್ದಿದ್ದು. ಆಮೇಲೆ ನಮ್ಮ ಬಾಲ್ಯದಲ್ಲಿ ಫೋರ್ಸೆಬಲಿ ಓದಿಸ್ಬೇಕು ಅನ್ನೋ ಅಂಥ ಪರಿಸ್ಥಿತಿ ಇರಲಿಲ್ಲ. ನಾವು ಪಠ್ಯಪುಸ್ತಕಗಳ ಮಧ್ಯ ಕಾದಂಬರಿಗಳನ್ನು ಮುಚ್ಚಿಟ್ಕೊಂಡು ಓದೋ ಅಂಥ ಪರಿಸ್ಥಿತಿ ಆಗಿನ ಕಾಲ. ಸೊ ಅಂಥ ಕಾದಂಬರಿಗಳನ್ನು ಮಾತ್ರನೇ ನಾನು ಓದಿದ್ದು. ಆಮೇಲೆ ಮುಂದೆ ನನ್ನ ಅಧ್ಯಯನ ಕ್ಷೇತ್ರವಾಗಿದ್ದರಿಂದ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನೇ ಬಹಳ ಓದಬೇಕಾಗಿ ಬಂತು. ಆ ನಡುವೆ ನಾನು ಕನ್ನಡದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದ್ಲಿಕ್ಕೆ ಆಗಲಿಲ್ಲ ಅನ್ನೋ ಕೊರತೆ ನನಗೆ ಇನ್ನೂ ಕಾಡುತ್ತೆ. ಸೊ ಇತ್ತಿತ್ತಲಾಗ ನನಗೆ ಸ್ವಲ್ಪ ಅಂದರೆ ಕೆಲಸವನ್ನು ಬಿಟ್ಟಾದಮೇಲೆ ಸ್ವಲ್ಪ ಸಮಯ ಸಿಗ್ತಿರೋದ್ರಿಂದ ಈಗ ತುಂಬ ಓದ್ತಾ ಇದ್ದೀನಿ. ಭೈರಪ್ಪನವ್ರನ್ನ ಮಾತ್ರ ಮುಂಚೆ ನಮ್ಮ ಮನೇಲಿ ನಮ್ಮ ತಂದೆಯವರು ಓದ್ತಾ ಇದ್ದಿದ್ದರಿಂದ ಅವು ಪುಸ್ತಕಗಳು ನನ್ನ ಹತ್ರ ಇತ್ತು, 1-2 ಓದಿದ್ದೆ. ಆಮೇಲೆ ಅದು ರುಚಿ ಹತ್ತಿದ ಮೇಲೆ ಲೈಬ್ರರಿಯಲ್ಲೂ ಅವ್ರ ಪುಸ್ತಕಗಳನ್ನೇ ಹುಡ್ಕೊಂಡು ಹೋಗಿ ಓದ್ತಾ ಇದ್ದೆ. ಈ ರೀತಿಯಾಗಿ ಅವರ ಕಾದಂಬರಿಗಳು ತುಂಬ ಇಷ್ಟ. ಭೈರಪ್ಪನವರ ಯಾವ ಕಾದಂಬರಿ ನಿಮ್ಮನ್ನು ಬಹಳಷ್ಟು ಕಾಡಿತ್ತು? ಗೃಹಭಂಗ. ನೀವು ಕೂಡ ತತ್ರಾಣಿ ಕಾದಂಬರಿಯನ್ನ ಬರಿತೀರಾ? ಸೊ ಅದರಿಂದಲೇ ಏನಾದರೂ ಕಾದಂಬರಿಯನ್ನ ಬರಿಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನ ತಗೊಂಡು ಬರೀತೀರಾ, ಹೇಗೆ? ಇಲ್ಲ ಮೇಡಮ್, ಆ ಥರ ಏನಾಗಿಲ್ಲ. ಆ್ಯಕ್ಚುಲಿ ಕಾದಂಬರಿ ಬರಿಬೇಕು ಅಂದರೆ ಬಹಳಷ್ಟು ಸಮಯ ಕೊಡಬೇಕು. ನನಗಷ್ಟು ಸಮಯ ಕೊಡೋಕ್ಕಾಗಲ್ಲ ಅಂತ ನನ್ನ ತಲೆಯಲ್ಲಿ ಒಂದು ಫಿಕ್ಸ್ಡ್ ಇತ್ತು. ನಾನು ನನ್ನ ಸ್ನೇಹಿತೆ ಒಬ್ಬಳು ಸಜೆಸ್ಟ್ ಮಾಡಿದ್ಲು, ಇಲ್ಲ ಕಾದಂಬರಿ ಬರಿ ನೀನು ಅಂತ. ನನ್ನ ತತ್ರಾಣಿ ಕಾದಂಬರಿಯಲ್ಲಿ ಒಂದು ದೊಡ್ಡ ಪೋರ್ಷನ್ ಬರುತ್ತೆ, ಬದ್ರಿ ಯಾತ್ರೆಯದ್ದು ಒಂದು ದೊಡ್ಡ ಭಾಗ. ಆ ಭಾಗವನ್ನು ಒಂದು ಸುಮಾರು ವರ್ಷಗಳ ಹಿಂದೆ ವಿಜಯ ಕರ್ನಾಟಕದ ದೀಪಾವಳಿ ವಿಶೇಷ ಅಂಕಕ್ಕೆ ಬರ್ಕೊಟ್ಟಿದ್ದೆ. ಸೊ ಅಲ್ಲಿ ಒಂದು 1,500 ಪದಮಿತಿಯಲ್ಲಿ ಅದನ್ನು ಬರೆದಿದ್ದೆ. ಆವಾಗ ಅವಳು ಹೇಳಿದ್ಲು, ಇಲ್ಲ, ಆಮೇಲೆ ಇನ್ನೂ ಒಬ್ಬರು ಹೇಳಿದರು ನನಗೆ, ಈ ಥರ ಅದು ಕಾದಂಬರಿ ಆಗುವಂಥ ವಿಷಯ, ನೀವು ಅದನ್ನು ಇಷ್ಟು ಚಿಕ್ಕದಾಗಿ ಯಾಕೆ ಬರೆದ್ರಿ ಅಂತ. ನನ್ನ ಕೈಲಿ ಕಾದಂಬರಿ ಎಲ್ಲ ಬರೆಯೋಕ್ಕಾಗಲ್ಲ, ಬಹಳ ಅಂದರೆ ಕಥೆಗಳನ್ನು ಬರಿಬೋದು ಅಂತ. ಈಗ ಸುಮಾರು 5 ವರ್ಷದ ಹಿಂದೆ ನಂದೊಂದು ಕಥಾ ಸಂಕಲನವು ಬಿಡುಗಡೆ ಆಗಿದೆ. ಅದು ಛಂದಕ್ಕೋಸ್ಕರ ಬರೆದಿದ್ದು ನಾನು, ಛಂದ ಪುರಸ್ಕಾರಕ್ಕೋಸ್ಕರ.
ಅದು 2ನೇ ಸುತ್ತಿನವರೆಗೂ ಹೋಗಿ ಕೊನೆಯ ಸುತ್ತಿನಲ್ಲಿ ಅದು ಆಯ್ಕೆ ಆಗಲಿಲ್ಲ. ಆಮೇಲೆ ಬೇರೆಯೊಬ್ಬರು ಪ್ರಕಾಶಕರು ಉಮೇಶ್ ದೇಸಾಯಿ ಅಂತ ಮೈತ್ರಿ ಪ್ರಕಾಶನ, ಅವರು ನನ್ನನ್ನು ಅಪ್ರೋಚ್ ಮಾಡಿದಾಗ ಅವ್ರಿಗೆ ಕೊಟ್ಟೆ ನಾನು ಅದನ್ನು ಕಥೆಗಳನ್ನು. ಸೊ ಅಷ್ಟು ಮಾತ್ರ ಬರೀಬಲ್ಲೆ ಅನ್ನೋವಂಥ ಧೈರ್ಯ ಇತ್ತೇ ಹೊರತು ಕಾದಂಬರಿ ನನಗೆ ಬರೆಯೋಕ್ಕಾಗಲ್ಲ ಅಂತಲೇ ನನ್ನ ತಲೆಯಲ್ಲಿದ್ದಿದ್ದು. ಸೊ ನನ್ನ ಗೆಳತಿ ತುಂಬ ಫೋರ್ಸ್ ಮಾಡಿ, ಮಾಲಿನಿ ಅಂತ ಗೊತ್ತಿರ್ಬೋದು ತಮಗೂ, ಅವರು ಇಲ್ಲ ನೀನು ಬರಿ ಅಂದರು. ನಾನು ಈ ಕಾದಂಬರಿಯನ್ನು ಸುಮಾರು 3 ವರ್ಷ ಬರೆದಿದ್ದೀನಿ. ಸೊ ಅದನ್ನು ಹೆಂಗೆ ಕಾಲೇಜ್ಗೆ ಹೋಗುವಾಗ, ಆಮೇಲೆ ಮೇನ್ ತಿಂಗು ಇಡೀ ಕಾದಂಬರಿ ಮೊಬೈಲಲ್ಲಿ ಟೈಪಿಸಿದ್ದು, ಭಾಳ ದೀರ್ಘಕಾಲ ಕಾಲೇಜಲ್ಲಿ ಕ್ಯಾಬಲ್ಲಿ ಹೋಗುವಾಗ ಬರಿತಾ ಇದ್ದೆ, ಫ್ರೀ ಸಮಯ ಸಿಕ್ಕಾಗ ಕಾಲೇಜಲ್ಲಿ ಅವಾಗ ಬರಿತಾ ಇದ್ದೆ. ಈ ಥರ ಅದನ್ನು ಬರೆದು ಇಟ್ಟೆ ಆಮೇಲೆ ಸೇರಿ ಅದನ್ನು ಕಾದಂಬರಿ ಮಾಡಿದ್ದು ಎಲ್ಲ ಸೇರಿಸಿ ಬಿಟ್ಟರೆ ನಾನು ಅದನ್ನೇ ಬರಿಬೇಕು ಅಂತ ಆ ಥರ ಏನೂ ಬರೆದಿಲ್ಲ. ಅಂದರೆ ಕೆಲವೊಬ್ಬರು ಲೇಖಕರ ಹವ್ಯಾಸ ಏನು ಅಂತ ಹೇಳಿದ್ರೆ ಕಾದಂಬರಿಯನ್ನು ಬರಿತಾನೆ ಹೋಗ್ತಾರೆ ಕಥೆಯನ್ನು. ನಿಮಗೆ ನೀವು 3 ವರ್ಷಗಳ ಕಾಲ ತಗೊಳ್ರಿ ಅಂತ ಹೇಳಿದರೆ ಎಲ್ಲಿ ಕೂಡ ನೀವು ಡೈವರ್ಟ್ ಆಗಲಿಲ್ವ ಅಂತ? ನೀವು ಈ ಒಂದು ಚೌಕಟ್ಟಿನೊಳಗೇನೆ ನನಗೆ ಒಂದು ಕಾದಂಬರಿ ಬರಬೇಕಿತ್ತು, ಕಥಾ ವಸ್ತು ಸಿಗಬೇಕಿತ್ತು ಅಂತ ಹೇಳಿ ಟೈಮ್ ತಗೊಂಡ್ರ ಅಥವಾ ಹೇಳಿ ಏನು ಅಂತ ಹೇಳಿ? ಹಾಗೇನಿಲ್ಲ. ಆ್ಯಕ್ಚುಲಿ ಈ ಕಾದಂಬರಿಯ ಬೀಜ ಮೊದಲ ಬಾರಿಗೆ ನನ್ನ ತಲೆಯಲ್ಲಿ ಈ ವಿಷಯ ಹಾಕಿದ್ದು ವೀರನಾರಾಯಣ್ ಪಾಂಡುರಂಗಿ ಅಂತಿದ್ದಾರೆ. ಅವರು ಸಂಸ್ಕೃತ ಯೂನಿವರ್ಸಿಟಿ, ಈಗ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಏನೋ ಒಂದು ಸರಿ ಚರ್ಚೆ ಮಾಡ್ತಾ ಕೂತಾಗ ಯಾರೋ ಅಂದರು, ಇಲ್ಲ ಬ್ರಾಹ್ಮಣರು ತುಂಬ ಅವರು ಉಪಯೋಗಗಳನ್ನು ತಗೊಂಡಿದ್ದು ಅವರೇನೆ, ಎಲ್ಲ ನೌಕರಿಗಳು ಅಥವಾ ಸ್ಥಿತಿವಂತರಾಗಿದ್ದವರು ಅವರೇನೆ, ಹಾಗೆ ಇಲ್ಲ ಆ ಥರ ಇರಲಿಲ್ಲ ಅಂತ ಮತ್ತೆ ಯಾರೋ ಹೇಳಿದರು. ಸೊ ನಾವು ಏನೋ ಮಾತಾಡ್ತಾ ಇದ್ದಾಗ ಅವರಂದರು, ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ, ಸೊ ಒಂದು ಸಾಮಾಜಿಕ ಪರಿಸ್ಥಿತಿಯ ಜೊತೆಗೆ ಒಂದು ಬ್ರಾಹ್ಮಣ ಕುಟುಂಬದ ಪರಿಸ್ಥಿತಿ ಹೆಂಗಿತ್ತು ಅದನ್ನು ನೀವು ಬರೀರಿ, ಗೊತ್ತಿದ್ರೆ ಆ ವಿಷಯಗಳು ಇಷ್ಟು ಅಥೆಂಟಿಕ್ಕಾಗಿ ಹೇಳ್ತಿದ್ದೀರಲ್ಲ, ಗೊತ್ತಿದ್ರೆ ಬರೀರಿ ಅಂತಂದರು. ಸರಿ ಹಾಗಿದ್ರೆ ಬರೆಯೋಣ ಅಂತ ಶುರು ಮಾಡಿದೆ. ಆಮೇಲೆ ಆ್ಯಕ್ಚುಲಿ ನನಗೆ ಈ ವಿಷಯಗಳನ್ನೆಲ್ಲ ಹೇಳಿದವರು ನಮ್ಮ ತಂದೆ, ಮುಕ್ಕಾಲ್ಪಾಲು ವಿಷಯಗಳನ್ನು. ಯಾಕಂದರೆ ನಾವು ಆ ಕಾಲಘಟ್ಟವನ್ನು ಇಮ್ಯಾಜಿನ್ ಮಾಡಬಹುದೇ ಹೊರತು ಜೀವಿಸಿದವರು ಅವರು ಹೇಳಿದ್ದನ್ನು ನಾನು ಕಲ್ಪನೆ ಕೂಡಿಸಿ ಬೆಳೆಸ್ಕೊಂಡು ಹೋದೆ. ನನ್ನ ಕಾದಂಬರಿಯನ್ನು ಮೊದಲ ಹಸ್ತಪ್ರತಿಯನ್ನು ಕಳಿಸಿದ್ದು ಆನಂದ್ ಜುಂಜುರವಾಡ ಅನ್ನುವಂಥವ್ರಿಗೆ, ದೊಡ್ಡ ಕವಿಗಳು, ವಿಮರ್ಶಕರು ಅವರು. ಅವ್ರಿಗೆ ಕಳಿಸಿದಾಗ ಅವರು ಕಾದಂಬರಿ ಓದಿ ಫಸ್ಟ್ ಹೇಳಿದ್ದಿದ್ದೇನೆ, ಎಲ್ಲರೂ ಕಾದಂಬರಿಯನ್ನು ಒಂದೇನೋ ಚೌಕಟ್ಟಲ್ಲಿ ಹಾಕ್ಕೊಂಡು ಬರೀತಾರೆ. ಸೊ ಆದಿ ಈ ಥರ, ಅಂತ್ಯ ಈ ಥರ ಫ್ಲೋ ಇರಬೇಕು ಅಂತ. ಈ ಕಾದಂಬರಿಯಲ್ಲಿ ನೀವು ಯಾವುದೇ ಚೌಕಟ್ಟು ಹಾಕ್ಕೊಂಡಿಲ್ಲ, ಸುಮ್ಮನೆ ಬರ್ಕೊಂಡು ಹೋಗಿದ್ದೀರಿ, ಕಥೆ ಬೆಳ್ಕೊಂಡು ಹೋಗಿದೆ, ಅದನ್ನು ಬೆಳೆಸಿದ್ದೀರಾ, ಮುಗಿಸಿದ್ದೀರಾ. ಸೊ ಯಾವುದೇ ಚೌಕಟ್ಟಿನಲ್ಲಿ ಬರೆದಂತಹ ಕಾದಂಬರಿ ಅನ್ನೋ ಕಾರಣಕ್ಕೆ ಕೆಲವೊಬ್ಬ ವಿಮರ್ಶಕರು ಇದನ್ನು ಒಪ್ಪದೇ ಇರಬಹುದು. ಆದರೆ ಈ ಕಾದಂಬರಿಯ ಶಕ್ತಿಯೇ ಅದು, ಯಾವ ಚೌಕಟ್ಟಲ್ಲಿ ಇಲ್ಲ, ಎಲ್ಲ ಚೌಕಟ್ಟುಗಳನ್ನು ಮೀರಿ ನಿಂತಿದೆ ಅನ್ನೋದೇ ಈ ಕಾದಂಬರಿಯ ಹರಿತಾನೇ ಹೋಗುತ್ತೆ ಹಾಗೆ ಅಂತ ಹೇಳಿದ್ದು. ನಾನು ಯಾವ ಚೌಕಟ್ಟುಗಳನ್ನು ಹಾಕ್ಕೊಂಡಿಲ್ಲ. ಆ ಸಮಯಕ್ಕೆ ಏನು ಕಥೆ ಬಂತು, ಏನು ವಿಷಯ ಬಂತು, ಅಥವಾ ಏನೋ ನೆನಪಾಯ್ತು, ಯಾರೋ ಹೇಳಿದ್ರು, ಆ ವಿಷಯಗಳನ್ನು ನನ್ನ ಕಲ್ಪನೆ ಬೆರೆಸಿ ಕಥೆ ಕಟ್ತಾ ಹೋಗಿದ್ದು. ಕಲ್ಪನೆಯ ಜೊತೆಗೆ ನೈಜ ಕೂಡ ಹೌದು, ನೈಜ ಸ್ವಲ್ಪ ಅಂತಲ್ಲ, ಸುಮಾರಿದೆ, ಒಂದು ಅರೌಂಡ್ 20% ಅನ್ಕೋಬಹುದು. ಯಾಕಂದರೆ ಈ ಎಲ್ಲ ಪಾತ್ರಗಳು ನನ್ನ ಸುತ್ತಮುತ್ತಲ ಜೀವಿಸಿದ್ದವರೇ, ಅಂದರೆ ಎಕ್ಸಾಕ್ಟ್ ಇರ್ಬೋದು ಅವರಂಥವ್ರು. ಸೊ ಅಂಥ ಪಾತ್ರಗಳನ್ನು ನೋಡಿದಾಗ ಅರೆ ಈ ಪಾತ್ರಕ್ಕೆ ನನ್ನ ಕಥೆಯಲ್ಲಿ ಒಂದು ಸ್ಥಾನ ಕೊಟ್ಟರೆ ಕಥೆಯ ವಜನ್ ಏರ್ಬೋದು ಅಂತ ಅನಿಸ್ತೇ ಹೊರತು ಆ ಕಥೆಗೆ ಆ ಪಾತ್ರ ನೈಜ ಪಾತ್ರ ಹೊಂದಲಿಕ್ಕಿಲ್ಲ ಅಂತ ನಂಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಸೊ ಆ ಕಾದಂಬರಿಯಲ್ಲಿ ಇರೋವಂಥ ಸಾಮಾನ್ಯ ಗೃಹಸ್ಥರು, ಸಾಮಾನ್ಯ ಗೃಹಿಣಿಯರು, ನಾನೆಲ್ಲ ಚಿಕ್ಕ ಪುಟ್ಟನಿಲ್ಲದ ಊರುಗಳಲ್ಲಿ ಎಲ್ಲ ನೋಡಿದಂಥವ್ರೆ. ಅವರು ಯಾವ ರೀತಿ ಜೀವಿಸ್ತಾ ಇದ್ರು, ಯಾವ ರೀತಿ ಅಲ್ಪತೃಪ್ತಿ ಇರ್ತಾ ಇತ್ತು, ಯಾವ ರೀತಿ ಮೋಸ ವಂಚನೆ ಏನೂ ಇಲ್ಲದೆ ಸಹಜ ಜೀವನ, ಯಾವುದೇ ಮುಖವಾಡಗಳಿಲ್ಲದೆ ಯಾವ ಥರ ಅವರೆಲ್ಲ ಜೀವನಗಳನ್ನು ನಡೆಸ್ಕೊಂಡು ಹೋದ್ರು. ಆ ಜೀವನ ನನ್ನ ಮನಸ್ಸಲ್ಲಿ ಅಚ್ಚೊತ್ತಿತ್ತು. ಮತ್ತು ನನಗೆ ಸಿಕ್ಕಾಗ ಅವಕಾಶ ಸಿಕ್ಕಾಗ ನಾನು ಅದನ್ನು ಇದು ಕಾದಂಬರಿಯಲ್ಲಿ ಬೆಳೆಸ್ಕೊಂಡು ಹೋದೆ. ನೀವು ಹೇಳಿದಾಗ ಈಗ ಪಾತ್ರಗಳ ಬಗ್ಗೆ ಹೇಳಿರಿ. ಸೊ ನಾನು ಈ ಕಾದಂಬರಿಯನ್ನು ನೋಡ್ತಾ ಹೋದಾಗೆ ಇಲ್ಲಿ ಕೇವಲ ಬ್ರಾಹ್ಮಣರಲ್ಲದೆ ಭಿನ್ನಮತೀಯರಾದ ರಬ್ಬನಿ ಇರ್ಬೋದು, ಹುಸೇನಿ ಆಗಿರ್ಬೋದು, ಇಂಥ ಹಲವಷ್ಟು ಪಾತ್ರಗಳಿದೆ. ಸೊ ಈ ಪಾತ್ರಗಳನ್ನು ನೀವು ಅಂದರೆ ಬಳಸಿಕೊಂಡ ಉದ್ದೇಶ ಏನಾಗಿತ್ತು? ಆ ಉದ್ದೇಶ ಸಫಲ ಆಗಿದೆಯಾ ಅಂತ ಹೇಳಿ. ಉದ್ದೇಶ ಸಫಲ ಆಗಿದೆಯೋ ಇಲ್ವೋ ಅನ್ನೋದನ್ನು ಓದಿದ್ರೆ ಹೇಳಬೇಕು. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಇದನ್ನು ಬಳಸ್ಕೊಂಡಿಲ್ಲ, ಅದು ಮೊದಲನೇ ವಿಷಯ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ
ನಾನು ಚಿತ್ರಣ ಕೊಟ್ಟಿರೋದು ಒಂದು ಸಮಾಜದ್ದು, ಹ್ಮ್ ಬರೀ ಒಂದು ಬ್ರಾಹ್ಮಣ ಕುಟುಂಬದ್ದಲ್ಲ. ಹೌದು ಬ್ರಾಹ್ಮಣ ಕುಟುಂಬವನ್ನ ಸೆಂಟ್ರಿಗೆ ಇಟ್ಕೊಂಡು ಸಮಾಜದ ಚಿತ್ರಣ ಕೊಟ್ಟಿದ್ದೀನಿ. ಹ್ಮ್ ಸೊ ಆ ಸಮಾಜದಲ್ಲಿ ಎಲ್ಲರೂ ಬರ್ತಾರೆ. ಹ್ಮ್ ಸೊ ಅವ್ರನ್ನ ಬಿಟ್ಟು ಇವರು, ಇವ್ರನ್ನ ಬಿಟ್ಟು ಅವರು ಅನ್ನೋ ಥರ ಏನೂ ಇಲ್ಲ. ಒಂದು ಸಮಾಜ ಅಂದ್ಮೇಲೆ ಎಲ್ಲರೂ ಇದ್ದೇ ಇರ್ತಾರೆ. ಇವತ್ತಿಗೂ ನಾನು ನೋಡ್ತೀನಿ ನಮ್ಮೂರಲ್ಲಿ ಅಗ್ರಹಾರದ ಪಕ್ಕನೇ ಹೊಂದಿಕೊಂಡು ಮುಸಲ್ಮಾನರ ಓಣಿ ಇದೆ. ಅವ್ರುಗಳೆಲ್ಲ ನೀರು ತಗೊಂಡು ಹೋಗೋದು ನಮ್ಮ ಒಂದೇ ಬಾವಿಯಿಂದ, ನಮ್ಮ ಮನೆ ಮುಂದಿರೋ ಬಾವಿಯಿಂದನೇ. ಅವರೆಲ್ಲ ನಮ್ಮ ಅಂಗಳದಲ್ಲೇ ದಾಟ್ಕೊಂಡು ಹೋಗಬೇಕು. ಅವ್ರ ಮನೆಗಳಲ್ಲಿ ಮೊದಲನೇ ಮದುವೆಗಳೆಲ್ಲ ಆದಾಗ ಮೊದಲನೇ ಪತ್ರಿಕೆ ತಂದು ಅವ್ರುಗಳೆಲ್ಲ ನಮಗೆ ಕೊಡ್ತಿದ್ರು. ಸೊ ಅಲ್ಲಿ ನಾವು ಚಿಕ್ಕಂದಿಂದ ನೋಡಿದಾಗ ಈ ಥರ ಬ್ರಾಹ್ಮಣರು ಬಿಡಿ, ಅದು ಊಟ ಮಾಡೋದು, ಒಟ್ಟೊಟ್ಟಿಗೆ ತಿನ್ನೋದು, ಉಣ್ಣೋದು, ಯಾವುದೋ ಒಂದು ಪ್ರಶ್ನೆಯನ್ನು ನಂಗೊಬ್ಬರು ಕೇಳಿದರು ಫೇಸ್ಬುಕ್ಕಲ್ಲಿ. ಸೊ ಆ ಥರ ಇಲ್ಲದೆ ಇದ್ದಾಗ ರಿಲೇಷನ್ ಚೆನ್ನಾಗಿತ್ತು ಅಂತ ಹೆಂಗೆ ಅನ್ಕೋತೀರಾ? ಇಲ್ಲಿ ನೋಡಿ, ಸ್ವತಃ ನನ್ನ ಅನುಭವದ ಮಟ್ಟಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡ್ಕೊಂಡಿರೋರು ಯಾರೇ ಆಗಲಿ ಮನೆಯಲ್ಲೇ ಮಕ್ಕಳ ಕೈಯಿಂದ ಸಹ ಊಟ ಮಾಡಲ್ಲ. ಸ್ವಯಂ ಪಾಕ ಅಂತಿರುತ್ತೆ, ಅವರೇ ಮಾಡ್ಕೊಂಡು ಅವರೇ ಊಟ ಮಾಡ್ತಾರೆ. ಸೊ ಮಹಾಭಾರತದ ಕಾಲದಲ್ಲಿ ಹೇಳೋದಾದರೆ ಭೀಮಸೇನ ಸ್ವಯಂ ಪಾಕಿ ಅಂತೆ. ಸಾಮಾನ್ಯವಾಗಿ ಇವಾಗ ನೀವು ರೀಲ್ಸ್ಗಳಲ್ಲೆಲ್ಲ ನೋಡಿರ್ಬೋದು, ಅಡುಗೆ ಮಾಡೋವಾಗ ತಾಯಂದರು ಹಾಡು ಹೇಳ್ಕೊಂಡು ಅಥವಾ ಪಾಸಿಟಿವ್ ಥಾಟ್ಸಿಂದನೋ ಮಾಡಿ, ಯಾಕೆಂದರೆ ಮಕ್ಕಳಲ್ಲಿ ಅದೇ ಭಾವನೆ ಬರುತ್ತೆ. ಈ ಥರ ಏನು ಇವಾಗ ಥಾಟ್ ಪ್ರೊಸೆಸ್ಸನ್ನು ಎಳ್ಕೊಂಡು ಬರ್ತಿದ್ದೀವೋ, ಆಗಿನ ಕಾಲದಲ್ಲಿ ಜನಜೀವನದಲ್ಲಿ ಅದು ಸಾಮಾನ್ಯವಾಗಿತ್ತು. ಸೊ ಆದ್ದರಿಂದ ಅವ್ರ ಜೊತೆ ಒಡನಾಟ ಅಂದರೆ ಅವ್ರ ಕೈ ಊಟ ಇವ್ರು ಮಾಡಬೇಕು, ಅವ್ರ ಮನೇಲಿ ಹೋಗಿ ಇವ್ರು ವಾಸ ಮಾಡಬೇಕು ಅಂತೇನಿರಲಿಲ್ಲ. ಯಾವುದೇ ಕಟ್ಟುಪಾಡು ಇರಲಿಲ್ಲ. ಸಮಾಜದಲ್ಲಿ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂದರೆ ಅವ್ರ ಕಷ್ಟ ಸುಖಕ್ಕೆ ಇವ್ರು ಆಗಬೇಕು, ಇವ್ರ ಕಷ್ಟ ಸುಖಕ್ಕೆ ಅವ್ರು ಆಗಬೇಕು, ಇಷ್ಟೇ. ಸೊ ಈ ಹುಸೇನಿ, ರಬ್ಬಾನಿ ಅಂತ ಪಾತ್ರಗಳು ಚಿಕ್ಕಂದಿಂದಲೂ ನಾವು ನೋಡ್ಕೊಂಡು ಹೋಗಿದ್ದು. ಈಗ ನಾವು ಚಿಕ್ಕಂದಲ್ಲಿದ್ದಾಗ ಯಾರೋ ಸುರ್ಕುಂಬ ತಂದು ಕೊಡ್ತಿದ್ರು, ದೊಡ್ಡವ್ರು ತಿಂದಿಲ್ಲ ಅಂದರೂ ನಮ್ಮ ಮಕ್ಕಳಿಗೆ ಅವ್ರ ಹಬ್ಬ ಇದೆ ಪಾಪ ತಂದು ಕೊಟ್ಟಿದ್ದಾರೋ, ಶಾವಿಗೆ ಪಾಯಸ ತಿನ್ನಿರಿ, ಸರಿ ಆರಾಮಾಗಿ ತಿನ್ಕೋತಾ ಇದ್ವಿ. ಸೊ ಆ ಭೇದ ಭಾವ ಅನ್ನೋದು ಇತ್ತೀಚಿನ ವರ್ಷಗಳಲ್ಲೇ ನಾನು ನೋಡ್ತಾ ಇರೋದು ಬಿಟ್ಟರೆ ಮುಂಚಿನಿಂದ ಸಮಾಜದಲ್ಲಿ ಯಾವುದೇ ರೀತಿ ಇರಲೇ ಇಲ್ಲ. ಆದರೆ ಅವರವರ ಧರ್ಮ ಅವ್ರಿಗೆ ಹೆಚ್ಚು, ಅವರವರ ಆಚರಣೆಗಳು ಅವ್ರವ್ರಿಗೆ ಹೆಚ್ಚು. ಅವ್ರಿಗೇನು ಬೇಕೋ ಅದನ್ನು ಅವ್ರು ಮಾಡ್ಕೋತಾ ಇದ್ರು, ಇವ್ರಿಗೇನು ಬೇಕೋ ಅದನ್ನು ಇವ್ರು ಮಾಡ್ಕೋತಾ ಇದ್ರು. ಆಹಾರ ಪದ್ಧತಿಗಳು ಅಷ್ಟೇ, ನಾವು ಅದನ್ನು ಸೇವಿಸಲಿಲ್ಲ ಅಂದಷ್ಟಕ್ಕೆ ಅದು ತಪ್ಪು ಅಂತ ಹೇಳೋ ಅಧಿಕಾರ ನಮಗಿಲ್ಲ. ಯಾಕಂದರೆ ಕ್ಷತ್ರಿಯನಾದವನು ಅನ್ನ ಸಾರು ಉಣ್ಕೊಂಡು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕ್ಷತ್ರಿಯ ಆದವನಿಗೆ ರಾಜಸ ಆಹಾರ ಬೇಕೇ ಬೇಕು. ಆದ್ದರಿಂದ ರಾಜಸಾಹಾರ ಅವನಿಗೆ ಯೋಗ್ಯ. ಸೊ ಈ ಆಯಾಯ ಫೀಲ್ಡ್ಗಳಲ್ಲಿ ಇರುವವರು, ಆಯಾಯ ವೃತ್ತಿಗಳಲ್ಲಿ ಇರುವವರು ತಮ್ಮ ತಮ್ಮ ವೃತ್ತಿ ಧರ್ಮಕ್ಕನುಸಾರವಾಗಿ, ತಮ್ಮ ತಮ್ಮ ಆಚರಣೆಗಳಿಗೆ ಅನುಸಾರವಾಗಿ ಆಹಾರ ಸೇವನೆ ಆಚರಣೆಗಳನ್ನು ಮಾಡ್ತಾ ಇದ್ದಿದ್ದು. ಸೊ ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ರಬ್ಬಾನಿನ ಹುಸೇನಿನ ಎಳ್ಕೊಂಡು ಬರಲಿಲ್ಲ. ಚಿಕ್ಕಂದಿಂದ ನಾನು ಒಟ್ಟೊಟ್ಟಿಗೆ ನೋಡಿದ ಪಾತ್ರಗಳೇ, ನೋಡಿದ ಜೀವಗಳೇ ಅವನ್ನು ಸ್ವಲ್ಪ ಕಲ್ಪನೆ ಸೇರಿಸಿ ಬರೆದಿದ್ದೀನಿ ಅಷ್ಟೇ. ತತ್ರಾಣಿಕ ಅಂದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇರ್ಬೋದು, ಜಾತಿ ಧರ್ಮಗಳ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಮತ್ತೆ ಚರ್ಚೆಗಳು ನಡೀತಾನೆ ಇರುತ್ತೆ. ತತ್ರಾಣಿ ಕಾದಂಬರಿಯನ್ನ ನೀವು ಬರೆಯುವಾಗ ನಿಮ್ಗೊಂದು ಥಾಟ್ ಬಂದಿತ್ತು, ಓಕೆ ಈ ಒಂದು ಕಾದಂಬರಿ ಬರೆದ್ರೆ ಬೇರೆನೇ ವೇಯಲ್ಲಿ ಹೋಗ್ಬೋದು ಅಂತ ಹೇಳಿ ಏನಾದರೂ ಅನ್ಕೊಂಡಿದ್ರಾ? ಇಲ್ಲ, ನಾನು ನಿಜವಾಗೂ ಅದು ಅಂದ್ಕೊಂಡೇ ಇರಲಿಲ್ಲ. ಬರೆದಾದ ಮೇಲೆ ಇವರಿಗೆ ಆನಂದ್ ಚುಂಚುರವಾಡ್ ಸರ್ ಅವ್ರಿಗೆ ಮತ್ತು ಸುಬ್ರಾಯ್ ಚೊಕ್ಕಾಡಿ ಅವರಿಗೆ ಅವ್ರಿಗೆಲ್ಲ ಕಳಿಸಿದ್ವಿ. ಆಮೇಲೆ ನನ್ನ ಗೆಳತಿ ಮಾಲಿನಿನೂ ಓದ್ತಾ ಇದ್ಲು. ಆ ವಿಚಾರ ಇಟ್ಕೊಂಡು ನಾನು ಎಲ್ಲೂ ಅದನ್ನು ಬರದೇ ಇಲ್ಲ. ಇಷ್ಟು ಸಹಜವಾಗಿ ಆ ಪಾತ್ರಗಳು ಬರ್ಕೊಂಡು ಹೋದ್ವೇ ಬಿಟ್ಟರೆ ಅದನ್ನು ಬರೆದ್ರೆ ಈ ಜಾತಿಯವರಿಗೆ ಏನಾದರೂ ಬೇಜಾರಾಗ್ಬೋದು, ಅಥವಾ ಈ ಜಾತಿಯವರು ಅದನ್ನು ಅಮಾನ್ಯ ಮಾಡ್ಬೋದು ಅಥವಾ ಬಾಯ್ಕಾಟ್ ಮಾಡ್ಬೋದು, ಅಂತಹ ವಿಚಾರಗಳು ಬರೆಯೋವಾಗಲೂ ನನ್ನ ಮನಸ್ಸಲ್ಲಿ ಇರಲಿಲ್ಲ. ನನ್ನ ಮೊದಲ ಓದುಗರೇನಿದ್ರಲ್ಲ ಅವ್ರಿಗೂ ಅದು ಅನ್ನಿಸ್ಲಿಲ್ಲ. ತುಂಬಾ ಸಹಜವಾಗಿ ಹಾಸು ಹೊಕ್ಕಾಗಿ ಹೆಂಗೆ ಜೀವನ ಪದ್ಧತಿ ಇತ್ತೋ ಆ ಥರ ಬಂದಿದೆ. ಆ ಪಾತ್ರಗಳನ್ನ ನೋಡ್ತಾ ಇದ್ರೆ ಪ್ರೆಸೆಂಟ್ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಆ ಒಂದು ಪಾತ್ರಗಳು ಹೇಗೆ ಬದುಕಿದ್ವು ಅದನ್ನೆಲ್ಲವನ್ನ ನಮ್ಮ ಚಿತ್ರೀಕರಿಸುತ್ತೆ ನಮ್ಮ ದೃಶ್ಯಕ್ಕೆ. ಇನ್ನು ಇದು ಮಾಡೋದಾದ್ರೆ ತತ್ರಾಣಿಯಲ್ಲಿ ನೀವು ಹೇಳಿದಾಗೆ ಉತ್ತರಾರ್ಧ ಆಗಿರ್ಬೋದು, ಪೂರ್ವಾರ್ಧ ಆಗಿರ್ಬೋದು. ಸೊ ಆ ಒಂದು ಎರಡು ಕಾಲಘಟ್ಟದ ಸಂಸ್ಕೃತಿಯ ಸಂಕತನ ಆಗಿರ್ಬೋದು ಅಥವಾ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದ್ದೀರಾ. ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಸವಾಲು ಎದುರಾಗಿತ್ತಾ ಅಂತೇಳಿ? ಹೌದು, ತುಂಬ ಆಗಿತ್ತು. ಯಾಕಂದರೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ಬರಿಬೇಕಾಗಿತ್ತು.
ಅದರಲ್ಲಿ ನಿಮ್ದು ಉಳುವವರಿಗೆ ಭೂಮಿ ಅದು ಬರಿಬೇಕಾಗಿತ್ತು, ದೇವರಾಜ ಅರಸು ಅವ್ರು ತಂದಿದ್ದು. ಯಾಕಂದರೆ ಅದು ಒಂದು ಮುಖ್ಯ ಇದು ಘಟನೆಯಾಗಿ ಅದರಿಂದ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಬದಲಾಯಿತು ಅನ್ನೋದನ್ನು ನಾನು ತೋರಿಸ್ಬೇಕಾಗಿತ್ತು. ಸೊ ಆ ಸಮಯದಲ್ಲಿ ನನಗೆ ಸ್ವಲ್ಪ ಅಥೆಂಟಿಕ್ ವಿಷಯಗಳು ಬೇಕಾಗಿದ್ದವು. ಅದನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡಿದೆ. ಆಮೇಲೆ ಕಾಲಘಟ್ಟ, ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಜನಗಳ ಮನಸ್ಥಿತಿ ಹೆಂಗಿತ್ತು, ಯಾಕಂದರೆ ನಾವು ಮಾಡ್ತಿರೋ ಆಚರಣೆಗಳೆಲ್ಲ ಇದೆಲ್ಲ ಯೂಸ್ಲೆಸ್ಸು, ಇದನ್ನೆಲ್ಲ ನಾವು ಯಾಕೆ ಮಾಡ್ಕೊಂಡು ಹೋಗಬೇಕು, ಚೇಂಜ್ ಆಗಿಬಿಡೋಣ, ಆ ಥರ ಏನಾದರೂ ಇತ್ತಾ. ಸೊ ಆಯಾಯ ವಯಸ್ಸಿನವರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಾತಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಮಾತಾಡಿಸಿ ಅಥೆಂಟಿಕ್ಕಾಗಿ ಏನಿದೆಯೋ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆಮೇಲೆ ಬದ್ರಿ ಯಾತ್ರೆ ವರ್ಣನೆ ಎಲ್ಲ ಬರಿಬೇಕಾದ್ರೆ ದೂರಗಳು, ಆಯಾ ದೂರಕ್ಕೆ ಅಲ್ಲೆಲ್ಲಿ ಎಷ್ಟೆಷ್ಟು ಪೆಟ್ರೋಲ್ ಬೇಕಾಗ್ತಿತ್ತು, ಅವಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಅದನ್ನೆಲ್ಲನೂ ಸುಮಾರು ರಿಸರ್ಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಭೌಗೋಳಿಕ ಅಧ್ಯಯನನೂ ತುಂಬ ಆಯಿತು, ಯಾಕಂದರೆ ಅಲ್ಲೆಲ್ಲ ಜಾಗಗಳು, ಯಾವ ಜಾಗಗಳು ಹೆಂಗಿತ್ತು. ಆಮೇಲೆ ಬರಿತಾ ಒಂದು ಸ್ಟೇಜ್ ಅಧ್ಯಯನ ಮಾಡ್ತಾ ನನಗೆ ಇಷ್ಟು ಕುತೂಹಲ ಕೆರಳಿಬಿಡ್ತು ಆ ಎಲ್ಲ ಜಾಗಗಳ ಬಗ್ಗೆ. ಅಂದರೆ ನನಗೆ ತಡ್ಕೊಳಕ್ಕಾಗದೆ ನಾನೇ ಹೋಗಿ ಬದ್ರಿ ಯಾತ್ರೆನೂ ಮಾಡಿ ಬಂದ್ಬಿಟ್ಟೆ. ಸುಮಾರು ಒಂದು 15 ದಿವಸ ಹೋಗಿ ಬದ್ರಿ, ಕೇದಾರ ಅದೆಲ್ಲ ನೋಡ್ಕೊಂಡು ಬಂದೆ. ಅದು ನೋಡ್ಕೊಂಡು ಬಂದಮೇಲೆ ಇನ್ನೂ ಅಥೆಂಟಿಕ್ ಆಗಿ ಆ ಚಿತ್ರಣ ಕೊಡೋದಕ್ಕೆ ನನಗೆ ಸಾಧ್ಯವಾಯಿತು ಅಂತ ಅನ್ಸುತ್ತೆ. ಪ್ಲೇಸಿಗೆ ವಿಸಿಟ್ ಮಾಡಿದಾಗ ಮಾತ್ರ ಅಷ್ಟೊಂದು ಪೂರ್ಣವಾಗಿ ಬರುವಂಥದ್ದು. ನೀವು ಕಾದಂಬರಿಗೆ ತತ್ರಾಣಿ ಅಂತ ಹೆಸರಿಟ್ಟಿದ್ದೀರಾ, ಸೊ ಅದ್ರ ಬಗ್ಗೆ ಮಾತಾಡೋದಂದ್ರೆ ಅದು ಏನು ಅಂತ ಹೇಳಿ. ಆ್ಯಕ್ಚುಲಿ ಇದನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳು ಆನಂದ್ ಜುಂಜುರವಾಡ್ ಸರ್ ಅವರಿಗೆ. ಹೆಸರನ್ನ ಸೂಚನೆ ಕೊಟ್ಟಿದ್ದು ಅವರನ್ನೇ. ನಾನು ಆ್ಯಕ್ಚುಲಿ ಸಂಸ್ಕೃತ ಬ್ಯಾಕ್ಗ್ರೌಂಡ್ ಅವಳಾಗಿರೋದ್ರಿಂದ ಅಂಥದ್ದೆಲ್ಲ ಹೆಸರು ಹುಡುಕ್ತಾ ಇದ್ದೆ. ಅವರು ಇಲ್ಲ, ಆ ಥರ ಬೇಡ, ಮಣ್ಣು ತಿಗರಿ ತತ್ರಾಣಿ ಅಂತ ತಗೊಳ್ಳಿ ಅಂದರು. ಸರ್, ಮಣ್ಣು ತಿಗರಿ ತತ್ರಾಣಿ ಅಂದರೆ ಹೆಂಗೆ ಏನು ಅಂದಾಗ ಅವರು ಎಕ್ಸ್ಪ್ಲೈನ್ ಮಾಡಿದರು. ಈ ನನ್ನ ಕಾದಂಬರಿಯಲ್ಲಿ ಒಂದು ಉತ್ಕ್ರಾಂತಿಯ ಕಥೆ ಇದೆ. ಅಂದರೆ ಒಬ್ಬ ಸಾಮಾನ್ಯ ಗೃಹಸ್ಥ, ಸಾಮಾನ್ಯ ಮನುಷ್ಯ, ಕುಟುಂಬಸ್ಥ ಯಾವ ರೀತಿಯಾಗಿ ಒಂದು ಆಧ್ಯಾತ್ಮಿಕ ಔನ್ನತ್ಯವನ್ನು ಗಳಿಸ್ಕೊಳ್ತಾನೆ, ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ಅವನ ಭಾವನೆಗಳನ್ನು ಮುಂದುವರ್ಸ್ಕೊಂಡು ಹೋಗುವಾಗ ಎಷ್ಟೋ ಅಡೆತಡೆಗಳು ಬರುತ್ತೆ ಅವನಿಗೆ. ಸಾಮಾಜಿಕ ಬರ್ಬೋದು, ಆರ್ಥಿಕ ಬರ್ಬೋದು, ಬಟ್ ಯಾವುದಕ್ಕೂ ಅವನು ಸೋಲದೆ ತನ್ನ ಒಂದು ಬೆಳವಣಿಗೆಯನ್ನು, ತನ್ನ ಒಂದು ಪ್ರಯಾಣವನ್ನು ಮುಂದೆ ಮಾಡಿಕೊಂಡು ಹೋಗ್ತಾನೆ. ಯಾವ ರೀತಿಯಾಗಿ ಅವನು ಸುಖ ಕಂಡ ಕಾದಂಬರಿಯ ನಾಯಕ, ಯಾವ ರೀತಿಯ ಉತ್ಕ್ರಾಂತಿ ಅವನಿಗೆ ದಕ್ಕಿತು, ಇದನ್ನು ನಾವು ತೋರಿಸ್ಬೇಕಾಗಿತ್ತು. ಆವಾಗ ಜುಂಜುರವಾಡ್ ಸರ್ ಹೇಳಿದರು, ಆ ಗೃಹಸ್ಥನನ್ನು ನೀವು ಮಣ್ಣು ಅಂತ ತಿಳ್ಕೊಳ್ಳಿ, ನಿಮ್ಮ ಕಾದಂಬರಿಯ ನಾಯಕ ಯಾರೋ ಅವನನ್ನು ಮಣ್ಣು ಅಂತ ತಿಳ್ಕೊಳ್ಳಿ. ತಿಗರಿ ಅಂದರೆ ಕುಂಬಾರನ ಚಕ್ರ. ಸೊ ಈ ಜೀವನದಲ್ಲಿ ಅವನು ಏನೇನು ಅನುಭವಿಸ್ತಾನೋ ಅದೆಲ್ಲ ತಿರುಗ್ತಾ ಇದೆ ಕುಂಬಾರನ ಚಕ್ರ ಥರ. ಆ ಮಣ್ಣನ್ನು ಎತ್ತಿ ಅದರ ಮೇಲೆ ಇಟ್ಟಾಗ ಯಾವ ರೀತಿ ಅದು ರೂಪ ಪಡ್ಕೊಂಡು ಹೋಯ್ತೋ ಅವನು ತತ್ರಾಣಿ ಆದ ಕೊನೆಗೆ. ಆ ತತ್ರಾಣಿ ಅಂತಂದ್ರೆ ಆ್ಯಕ್ಚುಲಿ ಈಗಿನ ಹುಡುಗರಿಗೆ ತುಂಬ ಜನರಿಗೆ ಗೊತ್ತಿಲ್ಲ. ತತ್ರಾಣಿ ಅಂದರೆ ಮಣ್ಣಿನ ಹೂಜಿ, ಚಪ್ಪಟೆ ಆಗಿರ್ತಂಥ ಮಣ್ಣಿನ ಹೂಜಿ. ಹಿಂದಿನ ಕಾಲದಲ್ಲಿ ದನ ಕಾಯೋರು, ಕುರಿ ಕಾಯೋರು, ಸಾಮಾನ್ಯವಾಗಿ ರೈತಾಪಿ ಜನ ಎಲ್ಲ ಹೊಲಕ್ಕೆ ಹೋಗುವಾಗ ಆ ತತ್ರಾಣಿಗೆ ಮೇಲೆ ಒಂದು ಹಗ್ಗ ಕಟ್ಬಿಟ್ಟು ಅದರಲ್ಲಿ ನೀರು ತೊಗೊಂಡು ಹೋಗೋರು. ಅದರಲ್ಲಿ ಸುಮಾರು 6 ರಿಂದ 8 ಗಂಟೆ ನೀರು ತಂಪಾಗೇ ಇರ್ತಿತ್ತು. ಅಷ್ಟು ಅಂದರೆ ಈಗಿನ ಕಾಲದಲ್ಲಿ ನಿಮ್ಮದು ಒಂಥರ ಥರ್ಮಸ್ ಫ್ಲಾಸ್ಕ್ ಥರ ತಣ್ಣಗಿರೋದು ಹಾಕಿದರೆ ತಣ್ಣಗಿರೋದೇ ಇರೋ ಥರದ್ದು ಅದು ತತ್ರಾಣಿ. ಇಲ್ಲಿ ಕಥಾನಾಯಕ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಕಚ್ಚಾ ಮಣ್ಣಿದ್ದವನು ತತ್ರಾಣಿ ಆದ ಮೇಲೆ ಅವನೊಳಗೆ ಎಷ್ಟೇ ಭಾವನೆಗಳಿಂದ, ಕೋಪ ತಾಪದಿಂದ ಆ ಭಾವನೆಗಳು ಕುದೀತಾ ಇದ್ರೂ ತನ್ನನ್ನು ತಾನು ಹೆಂಗೆ ತಂಪಾಗಿ ಇಟ್ಕೊಂಡ ಫೈನಲ್ ಡಿಸಿಷನ್ ತಗೊಳ್ಳೋ ಹೊತ್ತಿಗೆ ಅದನ್ನು ತತ್ರಾಣಿ ಸೂಚಿಸುತ್ತೆ ಅಂಥೇಳಿ ಮಣ್ಣು ತಿಗರಿ ತತ್ರಾಣಿ ಅಂತ ಅವ್ರು ಕೊಟ್ಟರು. ಬಟ್ ನಮ್ಮ ಪ್ರಕಾಶಕರು ಮಣ್ಣು ತಿಗರಿ ತತ್ರಾಣಿ ತುಂಬ ದೊಡ್ಡದಾಗತ್ತೆ, ಇದರಲ್ಲಿ ಮೋಸ್ಟ್ ಸೂಟೇಬಲ್ ಆಗಿರುವಂಥ ಒಂದು ಶಬ್ದನ ನೀವು ಆರಿಸ್ಕೊಳ್ಳಿ, ಅಂದರೆ ಕ್ಯಾಚಿ ಆಗಿರುತ್ತೆ ಓದುಗರಿಗೆ ನೆನಪಿಟ್ಕೊಳ್ಳೋಕ್ಕೆ ಅಂತ ಹೇಳಿದಾಗ ಕೊನೆಗೆ ನಿರ್ಧಾರ ಮಾಡಿ ತತ್ರಾಣಿಯನ್ನು ಆರಿಸ್ಕೊಂಡ್ವಿ. ಇದರಲ್ಲಿ ಮುಖಪುಟ ಕೂಡ ಬಹಳ ಆಗಿದೆ. ಹೌದು. ಈ ಒಂದು ತತ್ರಾಣಿ ಕೃತಿಗೆ ನೀವು ಜಸ್ಟಿಫಿಕೇಶನ್ ಕೊಟ್ಟಿದ್ದೀರಿ ಅಂತ ನಿಮ್ಗೆ ಅನ್ಸುತ್ತಾ? ನಾನು ಯಾವ ಜಸ್ಟಿಫಿಕೇಶನ್ನು ಕೊಡೋ ಉದ್ದೇಶದಿಂದ ಬರೆದಿಲ್ಲ. ಬಟ್ ಓದುಗರದ ರಿವ್ಯೂಗಳನ್ನು ನೋಡಿದಾಗ ನನಗೆ ಅದೇ ಅನಿಸುತ್ತೆ, ಅಯ್ಯೋ ನಾನು ಬರೆದಿದ್ದು ಈ ಥರ ಆಗಿರ್ಬೋದು, ಬಟ್ ಅರ್ಥೈಸಿಕೊಳ್ಳೋರೆಲ್ಲ ತಮಗೆ ಏನು ಬೇಕೋ ಆ ಥರ ಅರ್ಥೈಸ್ಕೊಂಡಿದ್ದಾರೆ. ಮೊನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು,
ನಾನು ಕಾದಂಬರಿ ಓದೋದೇ ಬಿಟ್ಬಿಟ್ಟಿದ್ದೆ, ತುಂಬ ವರ್ಷ ಆಗಿತ್ತು ಕೆಲಸದ ಗಡಿಬಿಡಿಯಲ್ಲಿ. ನೀನು ಕಾದಂಬರಿ ಓದಿದ ಮೇಲೆ ನನಗೆ ಮತ್ತೆ ಕನ್ನಡ ಕಾದಂಬರಿಗಳನ್ನು ಓದಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಐ ಥಾಟ್ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಯಾಕಂದರೆ ಒಬ್ಬ ಲೇಖಕನಾಗಿ ವಾಪಸ್ಸು ನಾವು ಕನ್ನಡದ ಕಾದಂಬರಿಗಳ ಹತ್ರ ಜನರನ್ನು ತಿರುಗಿಸ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿಗೆ ನನ್ನ ಕಾದಂಬರಿ ರಿವ್ಯೂ ಅಲ್ಲಿ ಒಂದು 26-28 ವರ್ಷದ ಹುಡುಗರು ತುಂಬ ಜನ ಬರೆದಿದ್ದಾರೆ. ನನಗೆ ಇನ್ನೂ ಹೆಚ್ಚು ಖುಷಿ ಕೊಡುವಂಥ ವಿಷಯ ಅದು. ಯಾಕಂದರೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ CBSE ಹುಡುಗರು ಕನ್ನಡ ಓದೋರೇ ಇಲ್ಲ, ಇನ್ನು ಬರೆಯೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಓದೋರೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಂಥ ಎಳೆಯ ಹುಡುಗರು ಬರೆದು ಹಂಗಿತ್ತಾ ನಿಮ್ಮ ಕಾದಂಬರಿ, ಅಷ್ಟು ಖುಷಿಯಿಂದ ಬರೀತಾರಲ್ಲ. ಆಮೇಲೆ ಎಲ್ಲ ಓಡ್ತಾ ಇದ್ದೀವಿ, ಯಾವುದಕ್ಕೆ ಓಡ್ತಿದ್ದೀವಿ, ಏನು ಗಳಿಸೋಕೆ ಓಡ್ತಿದ್ದೀವಿ, ಎಲ್ಲರೂ ಓಡಿ ರೆಡ್ ಸಿಗ್ನಲಲ್ಲಿ ನಿಲ್ಲೋದೇ, ಒಂದು ಮನೆ ಬಿಡೋದು ಓಡೋದು ಅಷ್ಟೇ. ದುಡ್ಡು ಎಲ್ಲರ ಹತ್ರ ಇದೆ, ಎಲ್ಲರ ಹತ್ರನೂ ಎಲ್ಲ ಇದೆ, ಏನು ಬೇಕೋ ಎಲ್ಲ ಇದೆ. ಆದರೆ ಆ ನಿಷ್ಕಲ್ಮಶವಾದ ಸುಖ, ತಲೆ ಇಟ್ಟ ತಕ್ಷಣ ದಿಂಬಿಗೆ ತಲೆ ಹಚ್ಚಿದ ತಕ್ಷಣ ಬರುವಂಥ ನಿದ್ದೆ, ಅದು ಇವಾಗಿನ ಸಿಗ್ತಾ ಇಲ್ಲ. ಒಂದು ಹುಡುಗಿ ಅದನ್ನೇ ಹೇಳಿದ್ಲು ನನಗೆ. ಆ್ಯಕ್ಚುಲಿ ಹಾಕೋಣ ಅಂದ್ಕೊಂಡೆ ಫೇಸ್ಬುಕ್ಕಲ್ಲಿ, ಅವಳು ಬೇಡ ಅಂತಂದಿದ್ದಕ್ಕೆ ನಾನು ಅದು ಹಾಕಲಿಲ್ಲ. ಯಾವ ರೀತಿಯಾಗಿ ಸಹಜವಾಗಿ ಜೀವನವನ್ನು ನಡೆಸ್ಕೊಂಡು ಹೋದರೆ ಆ ಸುಖ ನಮಗೆ ದಕ್ಕತ್ತೆ ಅನ್ನೋದನ್ನು ನಾನು ಇಲ್ಲಿ ತಿಳ್ಕೊಂಡೆ ಅಕ್ಕ ಅಂತ ಹೇಳಿದ್ಲವಳು. ಸೊ ನಮ್ಮನ್ನು ನಾವು ಒಂಚೂರು ತಿದ್ಕೋಬೇಕು. ಯಾವ ಹಪಾಹಪಿ ಯಾವುದನ್ನು ಹುಡ್ಕೊಂಡು ಹೊಂಟಿವಿ ನಮಗೆ ಗೊತ್ತಿಲ್ಲ, ಅದರದ್ದು ಹಿಂದೆ ಹಿಡ್ಕೊಂಡು ಜೋತ್ಕೊಂಡು ಹೊಂಟು ಬಿಟ್ಟಿವಿ. ಸೊ ಅದು ಬೇಕು, ಇದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಆ ಕಾದಂಬರಿಯ ನಾಯಕ ಅಷ್ಟೊಂದು ಜನ ಮಕ್ಕಳು, ಅವನ ಫ್ಯಾಮಿಲಿ, ಮನೆಯಲ್ಲಿ ತಂಗಿ ತಮ್ಮ, ಅವ್ರದ್ದೆಲ್ಲ ಸಂಸಾರ, ಯಾರಿಗೂ ಕೆಲಸ ಇಲ್ಲ, ಎಲ್ಲರೂ ಸುಖವಾಗಿ ಜೀವನ ಮಾಡ್ತಿದ್ರು. ಬಟ್ ಅಂಥದ್ದೆಲ್ಲ ಇವಾಗ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸ್ತೆ. ಆ್ಯಕ್ಚುಲಿ ನಮಗೂ ಅನ್ಸತ್ತೆ, ಈಗಿನ ಮಕ್ಕಳಿಗೆ ಬಿಡಿ, ನಮಗೂ ಅನ್ಸತ್ತೆ. ಬಟ್ ಯಾವ ರೀತಿ ಅದು ಇತ್ತು, ಆ ಚಿತ್ರಣವನ್ನು ಕಟ್ಟಿಕೊಡೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಅದು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಓದುಗರಿಗೆ ಬಿಟ್ಟಿದ್ದು. ನೀವೇ ಹೇಳಿದಾಗ ಈಗ ಪ್ರತಿಕ್ರಿಯೆಗಳ ಬಗ್ಗೆ ಹೇಳಿದ್ರಿ. ಸೊ ನಾನೇ ನಿಮ್ಮ ಸಾಮಾಜಿಕ ಫೇಸ್ಬುಕ್ ಅಲ್ಲಿ ನೋಡಿದ ತಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಪ್ರತಿಕ್ರಿಯೆಗಳಲ್ಲಿ ಬೇಕಾಗಿದೆ. ಅಲ್ಲೇ ಒಂದು ಯಾವ್ದಾದ್ರು ವಿಮರ್ಶೆ ಬಂದ್ರೆ ಅಲ್ಲೇ ಒಂದು ಪ್ರತಿಕ್ರಿಯೆ ಹಿಂದೆ ಕೊಡೋದು ಬಹಳಷ್ಟು ನಾನು ನೋಡಿದ್ದೇನೆ. ಸೊ ಈ ಓದುಗರೇ ಇಲ್ಲ ಅನ್ನೋ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣವಂಥದ್ದು ಓದುಗ ಮತ್ತು ಲೇಖಕನ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತಂದ್ರೆ, ಸಾಮಾಜಿಕ ಜಾಲತಾಣವನ್ನ ಬಹಳಷ್ಟು ಜನ ಬಹಳಷ್ಟು ಇದಕ್ಕೆ ಬಳಸ್ತಾ ಇದ್ದಾರೆ, ಆದ್ರೆ ಅದೇ ಲೇಖಕ ಮತ್ತು ಓದುಗನ ಕೊಂಡಿಯಾಗಿ ಒಂದು ಕಾರ್ಯನಿರ್ವಹಿಸ್ತಿದೆಯಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನಿದೆ? ಇಲ್ಲ, ತುಂಬಾ ಖುಷಿ ಆಗತ್ತೆ. ಆಮೇಲೆ ಇನ್ನೂ ನಾನು ಒಬ್ಬರ ಹೆಸರು ಮರುತ್ತೆ, ಎಂಡಮೂರಿ ವೀರೇಂದ್ರನಾಥ್ ಕಾದಂಬರಿಗಳನ್ನ, ವಂಶಿಯವರ ಇವ್ರದ್ದು ಅನುವಾದಗಳನ್ನ ನಾನು ಕಾಲೇಜ್ ಸಮಯದಲ್ಲಿ ತುಂಬಾ ಓದಿದ್ದೆ. ಸೊ ಎಂಡಮೂರಿ ವೀರೇಂದ್ರನಾಥ್ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋದು ಈ ಕ್ಷಣಕ್ಕೂ ನನ್ನ ಡ್ರೀಮು. ಸೊ ಅಂಥ ಒಬ್ಬ ಲೇಖಕ, ಎಂತಹ ಶಕ್ತಿ, ಕಲ್ಪನೆ ಯಾವ ಲೆವೆಲ್ಲಿಗೆ ತೊಗೊಂಡೋಗಿ ಬಂದು ಓದುಗರನ್ನ ಕಟ್ಟಿ ಹಾಕಿಬಿಡುವಂಥ ಶಕ್ತಿ. ಅಂಥ ಲೇಖಕರ ಜೊತೆಗೆ ಎರಡು ಮಾತಾಡಬೇಕು, ಅವ್ರನ್ನ ನೋಡಬೇಕು ಅನ್ನೋವಂಥದ್ದು ಇವತ್ತಿಗೂ ಸಾಧ್ಯ ಆಗಲ್ಲ. ಬಟ್ ಈಗಿನ ಸಾಮಾಜಿಕ ಜಾಲತಾಣದ ಕೊಡುಗೆ ಏನು ಅಂದರೆ, ಯಾವ ಲೇಖಕರನ್ನು ನೀವು ಇಷ್ಟಪಡ್ತೀರೋ ಅಲ್ಲೇ ಡೈರೆಕ್ಟಾಗಿ ಅವರಿಗೆ ಅದನ್ನು ಹೇಳ್ಬೋದು. ಅಥವಾ ಅವರಿಂದ ಇನ್ನೂ ಹೆಚ್ಚಿನ ಏನಾದರೂ ಅಪೇಕ್ಷೆಗಳಿದ್ದರೆ, ಅಥವಾ ಅದರಲ್ಲಿ ಬರೆದಿರುವಂಥ ಯಾವುದೇ ವಿಷಯ ನಿಮ್ಗೆ ಇಷ್ಟ ಆಗದೆ ಇದ್ದರೆ, ಎಲ್ಲವನ್ನೂ ಯಾವ ರೀತಿ ಮಾಡಬಹುದು, ಎರಡನ್ನೂ ಮಾಡ್ಬೋದು. ಸೊ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೂ ವಿಮರ್ಶೆಗಳನ್ನು ಲೇಖಕರಾದವರು ಆ ರೀತಿನೇ ತಗೋತಾರೆ, ಅದಕ್ಕೇನು ತೊಂದರೆ ಇಲ್ಲ. ಯಾಕಂದರೆ ಬರೆದಾಗ ನಮಗೇನು ಅನಿಸುತ್ತೋ ಅದು ಓದುಗರಿಗೂ ಅನ್ನಿಸ್ಬೇಕು ಅಂತೇನೂ ಇಲ್ಲ. ಆಮೇಲೆ ಯಾರು ಯಾವ ಮನಸ್ಥಿತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ತಾರೋ ಆ ಸಮಯದಲ್ಲಿ ಅವರಿಗೆ ಆ ರೀತಿ ಅನಿಸುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ನನಗೂ ಎಷ್ಟೊಂದು ಜನ ಮೆಸೆಂಜರಲ್ಲಿ ಹಾಕ್ತಾರೆ, ಫೋನ್ ನಂಬರ್ ತೊಗೊಂಡು ಫೋನ್ ಮಾಡ್ತಾರೆ. ಅದನ್ನೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಈ ರೀತಿಯಾಗಿ ಒಬ್ಬ ಲೇಖಕ ಮತ್ತು ಓದುಗನ ಮಧ್ಯೆ ಸಾಮಾಜಿಕ ಜಾಲತಾಣ ತುಂಬಾ ಒಳ್ಳೆ ಬೆರೆಸುವಂತ ಕೆಲಸ ಮಾಡ್ತಾ ಇದೆ. ಅದೊಂದು ಅವೇರ್ನೆಸ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿ. ಖಂಡಿತ. ಕೆಲವೊಬ್ಬರಿಗೆ ಯಾವ್ದು ಪುಸ್ತಕಗಳು ಎಲ್ಲಿ ಸಿಗುತ್ತೆ ಅಂತ ಕೂಡ ಮಾಹಿತಿ ಸಿಗುತ್ತೆ. ಆದ್ರೆ ಇತ್ತೀಚಿನ ಒಂದು ವಿದ್ಯಮಾನಗಳಲ್ಲಿ ನೋಡಿದ್ರೆ ಬಹಳಷ್ಟು ಫೇಸ್ಬುಕ್ ನಲ್ಲಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಎಲ್ಲಿ ಪುಸ್ತಕ ಎಲ್ಲ ಸಿಗುತ್ತೆ ಅಂತ ಡಿಟೇಲ್ ಆಗಿ ಹಾಕಿರ್ತಾರೆ. ಸೊ ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಂತ ಒಂದು ಧ್ಯೇಯ ಈಡೇರಿದ್ಯಾ? ಇಲ್ಲ ಮ್ಯಾಮ್, ನಾನು ನಿಜ ಹೇಳಬೇಕು ಅಂದರೆ ಯಾವುದೇ ಧ್ಯೇಯ ಇಟ್ಕೊಂಡು ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು ಅಂತ ಬಂದವಳಲ್ಲ. ಸುಮಾರು ಒಂದು 20 ವರ್ಷದಿಂದನೇ ನನಗೆ
ಪೇಪರಿನಲ್ಲಿ ನ್ಯೂಸ್ ಪೇಪರಲ್ಲೆಲ್ಲ ಬರಿತಾ ಇದ್ದಂಥದ್ದು. ಸೊ ನನ್ನ ಫೀಲ್ಡ್ ಆಗಿದ್ರಿಂದ ಸುಮಾರು ಆಧ್ಯಾತ್ಮಿಕ ಲೇಖನಗಳನ್ನೇ ಕೊಡ್ತಾ ಇದ್ರು, ಅದನ್ನು ಬರಿತಾ ಇದ್ದೆ. ಅದರೊಟ್ಟಿಗೆ ಎಲ್ಲ ಸಾಮಾಜಿಕ ವಿಷಯಗಳನ್ನು ಆ ಥರದ್ದನ್ನು. ಸಾಹಿತ್ಯ ಅಂತ ನೀವು ಯಾವುದನ್ನು ಕರಿತಿದ್ದೀರೋ ಅಂತ ನಂಗೆ ಗೊತ್ತಿಲ್ಲ. ಕಥೆಯನ್ನು, ಕಾದಂಬರಿಯನ್ನು ಇಷ್ಟೇ ಸಾಹಿತ್ಯ ಅಂತ ಅನ್ನೋಂಗಿದ್ರೆ ಇದು ಬೇರೆ. ಬಟ್ ನನ್ನ ಅಧ್ಯಯನದ ವಿಷಯ ತುಂಬ ವಾಸ್ಟ್ ಆಗಿರೋದ್ರಿಂದ ನಾನು ಅದರೊಟ್ಟಿಗೆ ಆವಾಗಲೂ ಇದ್ದೇನೆ. ಸೊ ಯಾವುದೇ ಧ್ಯೇಯ ಇಟ್ಕೊಂಡು ಈ ಫೀಲ್ಡಿಗೆ ನಾನಂತೂ ಬಂದವಳಲ್ಲ. ಸ್ವಂತದ ಔನ್ನತ್ಯ ಏನು, ನಾವು ಏನು ಬದಲಾಗ್ತಿದ್ದೀವಿ ಅಥವಾ ನಮ್ಮಿಂದ ಏನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ, ಅದನ್ನು ವಿಚಾರ ಮಾಡಿ ಏನಾದರೂ ಒಂಚೂರು ಬರಿಬೋದೇ ಬಿಟ್ಟರೆ ನಾನಂತೂ ತುಂಬ ಸಹಜವಾಗಿ ಬರ್ಕೊಂಡು ಹೋಗಿದ್ದು. ಹೇಳ್ದಂಗೆ ಯಾವುದೇ ಚೌಕಟ್ಟುಗಳಿಲ್ಲ, ಯಾವುದೇ ಧ್ಯೇಯಗಳಿಲ್ಲ, ಯಾವುದೇ ಉದ್ದೇಶಗಳಿಲ್ಲ, ಸಹಜವಾಗಿ ಇದ್ದದ್ದನ್ನು ಇದ್ದಂಗೆ ಬರ್ಕೊಂಡು ಹೋಗಿದ್ದೀನಿ ಅಷ್ಟೇ. ಈ ವಿಚಾರವನ್ನು ನಾನು ಈಗಾಗಲೇ ಬರಿಬೇಕಿತ್ತು ಅಥವಾ ಮುಂದೆ ಬರೆಯಬಲ್ಲೆ ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ಸದ್ಯಕ್ಕೆ ಆದರೂ ಕೆಲವೊಂದು ನನ್ನ ಆಸಕ್ತಿಯ ವಿಷಯ ಆಗಿರೋದ್ರಿಂದ, ನನಗೆ ಸಂಸ್ಕೃತದ್ದು ಒಂದು ಸ್ವಲ್ಪ ಗ್ರಿಪ್ ಇರೋದ್ರಿಂದ, ಅದರೊಟ್ಟಿಗೆ ಆಯುರ್ವೇದನೂ ಸುಮಾರಾಗಿ ನಾನೊಂಚೂರು ಪಾಠ ಎಲ್ಲ ಮಾಡಿರೋದ್ರಿಂದ, ಈಗ ನೋಡಿ ಎಷ್ಟೊಂದು ಈಗ ಮಿಲೆಟ್ಸ್ ಬಗ್ಗೆ ಬರುತ್ತೆ, ಇದು ಬರುತ್ತೆ, ಆಮೇಲೆ ಕಂಚಿನ ಪಾತ್ರೆಯಲ್ಲಿ ಊಟ ಅದೆಲ್ಲ ಬರುತ್ತೆ. ಎಷ್ಟೊಂದು ಜನ ಹಳಬರನ್ನೆಲ್ಲ ನಾನು ಅದಕ್ಕೆಲ್ಲ ವಿಷಯಗಳನ್ನು ಸಂಗ್ರಹಿಸ್ತಾ ಇರ್ತೀನಿ. ಈ ಕಂಚಿನ ಪಾತ್ರೆಯಲ್ಲಿ ಸುಮಾರು ತಿಂಗಳಂಗಟ್ಲೆ ತುಪ್ಪ ಎಲ್ಲ ಇಟ್ಟರೆ ವಿಷ ಆಗತ್ತೆ ಅಂತ ಸಹ ಕೇಳ್ಪಟ್ಟೆ. ಮೊನ್ನೆ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ಆ್ಯಡಲ್ಲಿ ಕಂಚಿನ ತುಪ್ಪದ ಪಾತ್ರೆ ಬಂತು. ಅದು ಯಾವ ರೀತಿ, ಹಿಂದಿನವ್ರನ್ನ ಯಾರನ್ನೋ ಕೇಳಿದ್ರು, ಇಲ್ಲ ಮುಂಚೆ ಎಲ್ಲ ಕಲ್ಲಿನ ಪಾತ್ರೆಗಳಲ್ಲಿ ಕಲ್ಪರ್ಟೆ ಅಂತೆಲ್ಲ ಬರುತ್ತೆ ನಮ್ಮ ಕಡೆ, ಅದರಲ್ಲಿ ತುಪ್ಪ ಸಂಗ್ರಹಣೆ ಮಾಡ್ತಾಯಿದ್ರು, ಕಂಚಿನ ಪಾತ್ರೆಯಲ್ಲಿ ಮಾಡ್ತಾ ಇರಲಿಲ್ಲ ಅಂತ ಕೇಳ್ಪಟ್ಟೆ. ಸೊ ಈ ರೀತಿಯಾಗಿ ಏನಾದರೂ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದಾ, ನನಗಿರುವಂತಹ ಒಂದು ಸ್ವಲ್ಪ ಜ್ಞಾನ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಧ್ಯಯನ, ಅದನ್ನು ಸೇರಿಸಿ ಏನಾದರೂ ಒಂಚೂರು ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ಅದಕ್ಕೆ ಸಮಯ ಮತ್ತು ಅನುಕೂಲ ಎರಡು ಒದಗಿದ್ರೆ ಮಾಡುವೆ. ಇನ್ನು ನಾವು ಇಷ್ಟೊತ್ತು ಕಾದಂಬರಿಯ ಬಗ್ಗೆ ಆಗಿರ್ಬೋದು ಬಗ್ಗೆ ಮಾತಾಡಿದ್ವಿ. ಇನ್ನು ಕಥಾ ಪ್ರಕಾರಗಳಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಾ. ನಿಮ್ಮ ಮೊದಲ ಕಥಾ ಸಂಕಲನ ಯಾವುದು? ಹೌದು, ಬದುಕು ಬಣ್ಣ ಅಂತ ನಂದು ಕಥಾ ಸಂಕಲನ. 5 ವರ್ಷದ ಹಿಂದೆ ಅದು ಪ್ರಕಟ ಆಗಿತ್ತು. ಅದಕ್ಕೆ ದತ್ತಿ ಪ್ರಶಸ್ತಿ ಕೂಡ ಬಂದಿದೆ. ಅದೇ ಮೊದಲ ಸಂಕಲನ. ಹೌದು. ಆ ಒಂದು ಬದುಕು ಬಣ್ಣ ಕೃತಿಯನ್ನ ನೋಡಿದಾಗ ಪೌರಾಣಿಕ ಚಿತ್ರಣವನ್ನು ಒಳಗೊಂಡ ಹಲವಾರು ಪಾತ್ರಗಳಲ್ಲಿದೆ. ಅದಕ್ಕೆ ವಾಸ್ತವತೆಯನ್ನು ಕೂಡ ನೀವು ಕೊಟ್ಟಿದ್ದೀರಾ. ಸೊ ಅದ್ರ ಕಾರಣ ಏನಿತ್ತು ಅಂತ ಹೇಳಿ. ಇವಾಗ ನಾನೇ ಅದನ್ನ ಓದಿದ್ರೆ ನಾನು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ಯಾಕೆ ಅಂತಂದ್ರೆ, ನಾನು ಹೇಳ್ದಂಗೆ ಮನುಷ್ಯ ಬದಲಾಗುವುದೇ ಪ್ರಕೃತಿಯ ನಿಯಮ. ಸೊ ನಾವು ಬದಲಾಗ್ತೀವಿ, ಒಂದು ಮ್ಯಾಚುರಿಟಿ ಬರುತ್ತೆ. ಆ ಕಾದಂಬರಿಗಳಲ್ಲಿ ನಾನು ಅದನ್ನು ಈಗಿನ ಯುಗ ಧರ್ಮಕ್ಕೆ ತಗೊಂಡು ಬಂದೆ. ಎಲ್ಲ ಪುರಾಣದ ಕಥೆಗಳು, ತ್ರೇತಾಯುಗದ ಕಥೆಗಳು, ಸತ್ಯಯುಗದ ಕಥೆಗಳು, ದ್ವಾಪರದ ಕಥೆಗಳು, ಅವನ್ನ ಇಲ್ಲಿ ತಗೊಂಡು ಬಂದೆ. ಒಂದು ವಿಷಯ ಹೇಳಬೇಕು ಅಂದರೆ, ಆ ಎಲ್ಲವೂ ಇಲ್ಲಿವರೆಗೂ ನಿಂತಿರುವುದು ವಸ್ತುನಿಷ್ಠತೆಯಿಂದ. ಹೌದು. ಆ ಲೇಖಕರು, ವ್ಯಾಸರು ಅಥವಾ ವಾಲ್ಮೀಕಿಗಳೇ ಆಗಲಿ, ಅವರೆಲ್ಲ ಬರೆದಿರುವಂತಹ ಕೃತಿಗಳು ಇಷ್ಟೋ ಜನ ಅದಕ್ಕೆ ತಮ್ಮದು ಅನ್ನೋದನ್ನು ಏನೋ ಹಾಕ್ತಾ ಹೋದ್ರೂ, ತಮ್ಮ ದೃಷ್ಟಿಯಿಂದ ನೋಡ್ತಾ ಹೋದ್ರೂ ಅದು ತನ್ನತನವನ್ನು ಉಳಿಸ್ಕೊಂಡಿದೆ. ಆ ಕೃತಿಗಳು ಹೆಂಗಿತ್ತೋ ಹಂಗಿದೆ ಇನ್ನೂವರೆಗೂ. 5,000 ವರ್ಷಗಳವರೆಗೆ ಸ್ಟ್ಯಾಂಡ್ ಆಗೋದು ಸಣ್ಣ ವಿಷಯ ಅಲ್ಲ. ಇಷ್ಟು ವರ್ಷ ಸ್ಟ್ಯಾಂಡ್ ಆಗಿದೆ ಅಂದರೆ ಅವು ಯಾವ ವ್ಯಕ್ತಿನಿಷ್ಠ ಅಲ್ಲ, ವಸ್ತುನಿಷ್ಠ. ಸ್ವತಃ ವ್ಯಾಸರೇ ಆದರೂ ತಮ್ಮ ತಾಯಿಯ ಬಗ್ಗೆನೂ ನಿರ್ಭಿಡೆಯಿಂದ ಬರೆದ್ರು, ನಿರ್ಭೀತಿಯಿಂದ ತಮ್ಮ ಆಶ್ರಯ ಕೊಟ್ಟಂಥ ರಾಜನ ಬಗ್ಗೆ ಬರೆದ್ರು. ಸೊ ಇಂತಹ ಕೃತಿಗಳ ಜೊತೆಗೆ ಆ ಛೇಡ್ಛಾಡ್ ಅನ್ನೋದೇನಿದೆಯಲ್ಲ, ಅದನ್ನು ಮಾಡಬಾರ್ದಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಬಟ್ ಜನ ತುಂಬ ಮೆಚ್ಕೊಂಡ್ರು, ಆ ಕಥೆಗಳೇ ತುಂಬ ಇಷ್ಟಪಟ್ಟರು ಜನರು. ಇರಲಿ, ಅದು ಅವ್ರವ್ರ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು. ಬರೆಯೋವಾಗ ನನಗೂ ಅವಾಗ ತುಂಬಾ ಇಷ್ಟ ಆಗಿತ್ತು, ತುಂಬ ಇನ್ವಾಲ್ವ್ ಆಗೇ ಬರೆದೆ. ಬಟ್ ಇವಾಗ ನನಗೆ ಆ ಥರ ಬರೀಬಾರ್ದು ಅಂತ ಇವಾಗ ಅನ್ನಿಸ್ತಾ ಇದೆ ಅಷ್ಟೇ. ಆ ಒಂದು ಕಥೆ ಯಾವಾಗ ನಿಮ್ಮಲ್ಲಿ ಹುಟ್ಕೊಂಡಿತ್ತು? ಹಾಗೇನಿಲ್ಲ ಮ್ಯಾಮ್, ನಾನು ಓದ್ತಾ ಇರ್ತೀವಲ್ವ, ಏನಾದ್ರು ಓದ್ತಾ ಇದ್ದಾಗ ಅಥವಾ ಏನಾದ್ರು ನೋಡಿದಾಗ, ಯಾವ್ದಾದ್ರು ಇನ್ಸಿಡೆಂಟ್ ಕೇಳಿದಾಗ ಇದನ್ನು ಈ ಕಥೆಯನ್ನ ಅಲ್ಲಿಗೆಲ್ಲರೂ ಲಿಂಕ್ ಮಾಡ್ಬೋದಾ, ಯಾಕಂತೇಳಿದ್ರೆ ಪೌರಾಣಿಕತೆಯನ್ನ ಪ್ರೆಸೆಂಟಿಗೆ ಟಚ್ ಕೊಟ್ಟಿದ್ದೀರಲ್ಲ. ಅದೇ ಯಾರ್ದೋ ಹಿಂಗೆ IVFದು ಅದೇನೋ ಹೇಳಿದಾಗ, ಓ ಈ ಕಥೆಗಳು ಅಲ್ಲೂ ಏನಾದ್ರು ಆ ಥರ ಇತ್ತೋ ಏನೋ ಟೆಕ್ನಾಲಜಿ, ಈ ಥರ ಆ ಕ್ಯೂರಿಯಾಸಿಟಿಗಳು ಏನಿರುತ್ತಲ್ಲ, ಅದು ಅರ್ಧಂಬರ್ಧ ಜ್ಞಾನ ಅಂತ ಅನ್ಬೋದು ನಾನು ಈಗಿನ
ಪರಿಸ್ಥಿತಿಯಲ್ಲಿ ಅದನ್ನು ಇಟ್ಕೊಂಡು ಆ ಥರ ಕುಂತಿಗೆ ಮಕ್ಕಳು ಹುಟ್ಟಿದ್ವು ಅಂದರೆ ಬಹುಶಃ IVF ಇಂದನೋ ಏನೋ ಆ ಥರ ತಲೆ ಓಡಿಸ್ಬಿಟ್ಟು ಅಲ್ಲೇನೋ ಮಾಡಿ ರಾಮ ಲಕ್ಷ್ಮಣ ಅವರೆಲ್ಲ ಹುಟ್ಟಿದ್ರು, ಪಾಯಸದಿಂದ ಎಲ್ಲ ಹುಟ್ಟೋಕ್ಕಾಗಲ್ಲ, ಏನೋ ಇರಬೇಕು ಅಲ್ಲೂ ಟೆಕ್ನಾಲಜಿ, ಈ ಥರ ತಲೆ ಓಡಿಸೋದೇನಿತ್ತಲ್ಲ ಆವಾಗಿನ ಮನಸ್ಥಿತಿಗೆ, ಈಗ 7-8 ವರ್ಷದ ಹಿಂದಿನ ಮನಸ್ಥಿತಿಗೆ ಓಕೆ ಅನ್ಬೋದು ನನ್ನ ಪ್ರಕಾರಕ್ಕೆ. ಬಟ್ ಕೆಲವೊಂದು ಸರ್ತಿ ಕ್ಲಿಕ್ ಆಗುತ್ತೆ, ಯಾವ ಕತೆಗಳು ಓದುಗರಿಗೆ ಯಾವ ರೀತಿ ಇಷ್ಟ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ತಕ್ಕಂತೆ ಬದಲಾಗ್ತಾನೆ ಅಲ್ಲ, ಆಯಾ ವಯೋವರ್ಗದವರಿಗೆ ಅದು ಯಾವಾಗಲೂ ಸೂಟ್ ಆಗೇ ಆಗತ್ತೆ. ಬಟ್ ಬರೆಯೋವರಿಗೆ ಹಿಂದಿಂದು ನೋಡಿದಾಗ ಅಯ್ಯೋ 10 ವರ್ಷದ ಹಿಂದೆ ನಾನು ಈ ಥರ ಬರೀಬಾರ್ದಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ಬೋದು. ಅದು ಸಹಜ. ಕತೆ ಆಯ್ತು, ಅಂಕಣ ಆಯ್ತು, ಕಾದಂಬರಿ ಆಯ್ತು, ಮುಂದೆ ಯಾವ ಪ್ರಕಾರ? ಯಾವುದಿಲ್ಲ ನೋಡೋಣ. ಯಾಕಂದ್ರೆ ಲಲಿತ ಪ್ರಬಂಧಗಳು ಸುಮಾರು ಬರೆದಿದ್ದೀನಿ ನಾನು ಪತ್ರಿಕೆಗಳಿಗೆ, ಯುಗಾದಿ ವಿಶೇಷಾಂಕ ಆ ಥರ, ದೀಪಾವಳಿ ವಿಶೇಷಕ್ಕೆಲ್ಲ. ನಂದು ಸ್ವಲ್ಪ ಹಾಸ್ಯದ ಶೈಲಿಯೇ ಸಾಮಾನ್ಯವಾಗಿ ನಾನು ಬರೆಯೋದು. ಅದಕ್ಕೆ ಒಬ್ರು ಯಾರೋ ಸಲಹೆ ಕೊಟ್ಟಿದ್ದಾರೆ, ಹಾಸ್ಯವನ್ನೇ ನೀವು ಒಂಚೂರು ಇಟ್ಕೊಂಡು ಲಲಿತ ಪ್ರಬಂಧ ಸಂಕಲನ ಏನಾದರೂ ತರೋದಕ್ಕೆ ಆಗತ್ತಾ ನೋಡಿ ಅಂತ ಪ್ರಯತ್ನ ಮಾಡ್ತೀನಿ. ಇನ್ನು ನವೋದಯ ಸಾಹಿತ್ಯ ಆಗಿರ್ಬೋದು, ನವ್ಯ ಸಾಹಿತ್ಯ ಆಗಿರ್ಬೋದು, ಬಹಳಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ. ಅಂದಿನ ಮತ್ತು ಇಂದಿನ ಕಾಲಘಟ್ಟದ ಬಗ್ಗೆ ನೋಡೋದಾದ್ರೆ ಇಂತಹ ಒಂದು ಚೇಂಜಸ್ ನಮಗೆ ಸಾಹಿತ್ಯದಲ್ಲಿ ಬೇಡ ಅಂತ ಇದ್ರೆ ಅದು ಯಾವುದು? ಯಾವುದನ್ನ ನೀವು ಒಪ್ಪುದಿಲ್ಲ? ಸಾಹಿತ್ಯದಲ್ಲಿ ಇದು ಬೇಕು ಇದು ಬೇಡ ಅಂತೇನಿಲ್ಲ. ಯಾಕಂದ್ರೆ ಎಲ್ಲ ಬದಲಾದಂಗೆ ಕಾಲಘಟ್ಟಕ್ಕೆ ಸಾಹಿತ್ಯನೂ ಒಂಚೂರು ಬದಲಾಗಲೇಬೇಕು. ಆಮೇಲೆ ರೋಷ ಏನೊಂದು ಇತ್ತಲ್ಲ, ಅದು ಒಂದು ಬದಲಾವಣೆಗೆ ಕಾರಣ ಆಗೋದಾದರೆ ಅದು ಒಳ್ಳೆಯದೇ. ಬಟ್ ಅದರಿಂದ ಸಮಾಜ ಒಡೆಯೋದಾದರೆ ಅಂತಹ ರೋಷಪೂರಿತವಾದಂತಹ ಸಾಹಿತ್ಯ ಅವಶ್ಯಕತೆ ಇಲ್ಲ ಅಂತ ನನಗನ್ಸದೆ. ಬಿಟ್ಟರೆ ಯಾವುದೇ ಆಗಲಿ, ಒಂದು ಸಿಟ್ಟಾಗಲಿ, ಒಂದು ಬುದ್ಧಿ ಇದನ್ನು ಮಾಡ್ಕೊಂಡು ಹೋಗುವಂಥ ಒಂದು ಬುದ್ಧಿ ಆಗಲಿ, ಅದೆಲ್ಲದೂ ಒಂದು ಒಳ್ಳೆಯತನಕ್ಕೆ ಉಪಯೋಗ ಆಗಬೇಕು. ರೋಷ ಅನ್ನೋದು ಸರೋಷ, ಅದು ಒಳ್ಳೆಯತನದ್ದು ರೋಷ ಆಗಿದ್ದರೆ ಅದರಿಂದ ಯಾವುದಾದ್ರೂ ಉತ್ಥಾನ ಆಗಬೇಕು, ಉತ್ಕ್ರಾಂತಿ ಆಗಬೇಕು ಯಾರ್ದಾದ್ರೂ ಅಂತ ಆದರೆ ಅದಕ್ಕೆ ಸಾತ್ವಿಕ ರೋಷ ಅಂತಲೇ ಕರೆಯೋದು. ಅದರಿಂದ ಸಮಾಜಕ್ಕೂ ಒಳ್ಳೆಯದೇ ಆಗಲಿ, ಒಳ್ಳೆಯದೇ ಆಗಬೇಕು. ಹೌದು. ಬಹಳಷ್ಟು ಯುವ ಲೇಖಕರು ಈಗಿನ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಸೊ ಅವರಿಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ? ನನ್ನ ಒಂದು ಅನುಭವ ಕೇಳೋದಾದರೆ ಅಥವಾ ನನ್ನ ಒಂದು ಜೆನ್ಯೂನ್ ಅನಿಸಿಕೆ ಹೇಳೋದಾದರೆ, ಒಬ್ಬ ಸಾಹಿತಿಯಾಗಲಿ, ಒಬ್ಬ ಕಲಾಕಾರ ಆಗಲಿ ಆದಷ್ಟು ಜೆನ್ಯೂನ್ ಆಗಿರಬೇಕು. ಯಾಕೆಂದರೆ ನಿಮ್ಮ ಒಳಗೇನಿದೆಯೋ ಅದೇ ನಿಮ್ಮ ಕೃತಿಯಲ್ಲಿ ಹೊರಗೆ ಬರುತ್ತೆ, ಅದು ಮುಖ್ಯ. ಆಮೇಲೆ ನೀವು ಹೇಗಿದ್ದೀರೋ ಹಾಗೇ ಬರಿತೀರಾ ಅನ್ನೋದಾದರೆ ಅದರಲ್ಲಿ ಒಂದು ಸತ್ವನೂ ಬರುತ್ತೆ. ಸ್ವೀಕಾರ ಮಾಡೋರು ಅಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ನೀವು ಹೇಳೋದೊಂದು, ಮಾಡೋದೊಂದು, ಬರೆಯೋದೊಂದು. ಆದರೆ ಅಲ್ಲಿ ಬರುವಾಗ ಸಮಾಜ ಒಪ್ಕೊಳ್ಳುತ್ತಾ ಇಲ್ವಾ ಅಂತ ಪ್ರಶ್ನೆಗಳು ಕೂಡ ಎದುರಾಗುತ್ತೆ ಅಂತ ಹೇಳಿ. ಒಪ್ಕೊಳ್ಳೋದು ಬಿಡೋದು ಸೆಕೆಂಡ್ರಿ, ಬಟ್ ನನಗೇನೆ ಮೊದಲು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ವಲ್ಲ. ಆಮೇಲೆ ಆ ಒಂದು ಅರ್ಧ ಮನಸ್ಸು, ಅಯ್ಯೋ ನಾನು ಇಲ್ಲದೆ ಇರೋದನ್ನ ನಾನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ಜೆನ್ಯೂನಿಟಿ, ಆ ಪ್ರಾಮಾಣಿಕತೆ ಒಬ್ಬ ಬರಹಗಾರನಲ್ಲಿ, ಒಬ್ಬ ಲೇಖಕನಲ್ಲಿ ಅಥವಾ ಒಬ್ಬ ಚಿತ್ರಕಾರನಲ್ಲಿ, ಯಾವುದೇ ಕಲಾಕಾರನಲ್ಲಿ ಆ ಜೆನ್ಯೂನಿಟಿ, ಆ ಪ್ರಾಮಾಣಿಕತೆ ಇದ್ದರೆ ಆ ಕೃತಿಗೆ ಯಶಸ್ಸು, ಅಥವಾ ಆ ಒಂದು ಏನು ಪ್ರಾಡಕ್ಟ್ ಇದೆಯೋ ಅದಕ್ಕೆ ಯಶಸ್ಸು, ಮತ್ತು ಅದು ನಿಲ್ಲತ್ತೆ, ಅಷ್ಟು ಸತ್ವಯುತವಾಗಿ ಬರುತ್ತೆ, ಮತ್ತು ಜನಗಳನ್ನು ಅದು ಮುಟ್ಟತ್ತೆ ಅನ್ನೋದು ನನ್ನ ಭಾವನೆ. ತತ್ರಾಣಿ ಕೃತಿಯನ್ನು ಓದುಗರು ಯಾಕೆ ಓದಬೇಕು? ತತ್ರಾಣಿ ಕೃತಿಯನ್ನು ಯಾಕೆ ಓದಬೇಕು ಅಂದರೆ, ಈಗಿನ ಜನಕ್ಕೆ, ಈಗಿನ ಯುವ ಜನತೆಗೆ ಅಥವಾ ಈ ಕಾಲಘಟ್ಟದಲ್ಲಿ ನಮ್ಮಂಥವ್ರನ್ನೂ ಸೇರಿಸಿ ಹೇಳೋಣ, ಹಳೆಯದೇನು ಅನ್ನೋದು ತುಂಬ ಗೊತ್ತಿಲ್ಲ. ನನ್ನ ಈ ತತ್ರಾಣಿ ಕಾದಂಬರಿನಲ್ಲಿ ಒಂದು ಪುಟ್ಟ ಘಟನೆ ಬರುತ್ತೆ. ಟೀ, ಇವಾಗ ಟೀ ಕಾಫಿ ಇಲ್ಲದೆ ನಮ್ಗೆ ಯಾರಿಗೂ ಬೆಳಗ್ಗೆ ಆಗಲ್ಲ, ಬೇಕೇ ಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆಯವರೆಲ್ಲ ನಾವು ಟೀ ಕುಡಿತೀವಿ, ಈ ಕಡೆಯವರು ಹಳೆ ಮೈಸೂರು ಪ್ರಾಂತ್ಯದವ್ರಿಗೆಲ್ಲ ಕಾಫಿ ಬೇಕು, ನೀವು ಮಂಗಳೂರವ್ರಿಗೆ ಕಾಫಿ ಟೀ ಎರಡೂ ನಡೆಯುತ್ತೆ. ಸೊ ಈ ರೀತಿಯಾಗಿ ಆ ಟೀ ಅನ್ನೋದು ಹೆಂಗೆ ಮನೆ ಮನೆಯಲ್ಲಿ ಅನಿವಾರ್ಯ ಆಗಿ ಹೋಗಿದೆ, ಈಗ 60-70 ವರ್ಷದ ಹಿಂದೆಯೇ ಅದರದ್ದು ನಾಮಾವಶೇಷ ಅಂದರೆ ಅದ್ರ ಹೆಸರೇ ಇರಲಿಲ್ಲ. ಆ ರೀತಿಯಾಗಿ ಇದ್ದಂಥದ್ದು ಯಾವ ರೀತಿ ಮಾರ್ಕೆಟಿಂಗ್ ಮಾಡಿ ಯಾವ ರೀತಿಯಾಗಿ ಚಹವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು,
ಈಗ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಸ್ಕೂಲ್ಗಳಲ್ಲಿ ಮ್ಯಾಗಿ ಬಂದಿತ್ತು. ಹೌದು. ಮ್ಯಾಗಿ ಪ್ಯಾಕೆಟು 2-3 ಕೊಟ್ಟರು. ಆವಾಗ ಕುದಿಸ್ಬಿಟ್ಟು ಆ ವಾಸನೆ ತಡೆಯೋಕ್ಕಾಗದೆ ಅದನ್ನೆಲ್ಲ ಬಿಸಾಕಿದ್ದು ಉಂಟು. ಬರ್ತಾ ಬರ್ತಾ ನಮಗೂ ಮ್ಯಾಗಿ ಯಾವ ರೀತಿ ಅಭ್ಯಾಸ ಆಯಿತು, ಆ ರೀತಿ ಟೀಯನ್ನು ಈಗ 70 ವರ್ಷದ ಹಿಂದೆ ಇಂಟ್ರಡ್ಯೂಸ್ ಮಾಡಿದ್ರು ಶಾಲೆಗಳಲ್ಲಿ ಚಹಾ ಕೊಟ್ಟು. ಆ ಚಹಾವನ್ನು ಈ ಮಡಿವಂತರ ಮನೆಗಳಲ್ಲಿ ಅದಕ್ಕೆ ಅಡುಗೆ ಮನೆಯಲ್ಲೂ ಪ್ರವೇಶ ಇರಲಿಲ್ಲ. ಎಲ್ಲೋ ಮಾಳಿಗೆ ಮೇಲೋ ಅಥವಾ ಹೊರಗಡೆ ಪಡಸಾಲೆಯಲ್ಲಿಯೋ ಅಂಗಳದಲ್ಲಿಯೋ ಚಹಾ ಮಾಡಿ ಕುಡಿದು ಆಮೇಲೆ ನಿರ್ದಿಷ್ಟ ಕಾರಣ ಏನಾದ್ರೂ ಇತ್ತ ಅಂತ ಏನಿಲ್ಲ. ಈಗ ಆ್ಯಕ್ಚುಲಿ ಕೆಲವೊಂದು ತರಕಾರಿಗಳು ಯಾವುದು ಹೊರಗಡೆಯಿಂದ ಬಂದಿದೆ ಅಂತ ಏನಿದೆಯೋ ಆ ತರಕಾರಿಗಳನ್ನು ಸೇವಿಸಲ್ಲ ಹಳೆಯ ಜನ. ಸೊ ಇದು ನಮ್ದಲ್ಲ, ಹೊರಗಡೆಯಿಂದ ಬಂದಿದೆ. ಸೊ ಆಮೇಲೆ ಇನ್ನೂ ಒಂದೇನಿತ್ತು, ನಮ್ದು ಏನು ಪದ್ಧತಿ ನಡ್ಕೊಂಬಂದಿದೆಯೋ ಆಹಾರ ವಿಹಾರ ಅದನ್ನು ಬಿಟ್ಟು ಹೊಸದು ಮಾಡಬಾರ್ದು ಅನ್ನೋದಿತ್ತು. ಈಗಿನ ಥರ ಯೂಟ್ಯೂಬ್ಗಳನ್ನು ನೋಡಿ ದಿನ ಹೊಸ ಅಡುಗೆಗಳನ್ನು ಪ್ರಯೋಗ ಮಾಡೋವಂಥದ್ದು ಇರಲಿಲ್ಲ. ಮೇನ್ ಥಿಂಗು ಸಾಧನಗಳು ಇರಲಿಲ್ಲ, ಬಡತನವೂ ಇರ್ತಿತ್ತು. ಇದ್ದಿದ್ರಲ್ಲೇ ಹೊಂಚಾಕಿ ಇವಾಗ ಹೊಸ ಅಡುಗೆ ಮಾಡಿ ಕೆಡಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀವಿ ಅನ್ನೋವಂಥ ಪರಿಸ್ಥಿತಿ ಅವಾಗ ಇರಲಿಲ್ಲ. ದಿನ ಬೆಳಗ್ಗೆ ಹೊಂಚ್ಕೊಂಡು ಏನೋ ಒಂದು ಪಾವೋ 2 ಪಾವೋ ಅಕ್ಕಿ ತಂದರೆ, ಜೋಳ ತಂದರೆ ಅದನ್ನು ಬೀಸ್ಬಿಟ್ಟು ನುಚ್ಚು ಮಾಡಿದರೆ ಜಾಸ್ತಿ ಜನಕ್ಕಾಗತ್ತೆ, ಅನ್ನ ಅಥವಾ ರೊಟ್ಟಿ ಮಾಡಿದರೆ ಕಮ್ಮಿ ಆಗತ್ತೆ ಅನ್ನೋವಂಥ ಪರಿಸ್ಥಿತಿ ಹಂಗಿತ್ತು. ಸೊ ಅಂಥ ಪರಿಸ್ಥಿತಿಯಲ್ಲಿ ಹೆಂಗೆ ಜೀವನ ಮಾಡಿದರು? ಈ ಚಹಾದಂಥ ವಸ್ತುವನ್ನು ಒಂದೇ ಸರಿಗೆ ಒಪ್ಕೊಳ್ಳೋದು ಕಷ್ಟ ಆಗಿತ್ತು. ಸೊ ಅದನ್ನು ಅವರು ಬೇಡವೇ ಬೇಡ ಅಂತ ಅದನ್ನು ಆಚೆ ಇಟ್ಟರು. ಆಮೇಲೆ ಈ ರೀತಿ ಕಂಪಲ್ಷನ್ ಮಾಡಿದ್ರೆ ಮಕ್ಕಳು ಕೇಳ್ತಾರೆ, ಏನೋ ಕಾರಣಗಳಿರ್ಬೋದು ಸಾಮಾಜಿಕ ಕಾರಣಗಳಿಂದ. ಸೊ ಅದನ್ನು ನಿಷಿದ್ಧವಾಗಿ ಮಾಡಿದರು. ಸೊ ಯಾವ ರೀತಿಯಾಗಿ ಅದು ಕಂಪಲ್ಸರಿ ಅನ್ನೋಂಗೆ ಆಗೋಯ್ತು. ಆಮೇಲೆ ಈ ಹೋಟೆಲ್ಗಳು ಇರಲಿಲ್ಲ. ನಾವು ಚಿಕ್ಕವರಿದ್ದಾಗಲೇ, ಇನ್ನು ಈಗಿನ ಬಿಡಿ, ನಾವು ಈಗ ಒಂದು 30 ವರ್ಷದ ಹಿಂದೆಯೇ ಹೋಟ್ಲುಗಳಿಗೆ ಹೋದರೆ ಅವಮಾನ ಅನ್ನೋವಂಥ ಪರಿಸ್ಥಿತಿ ಇತ್ತು. ಇದ್ದೂರಲ್ಲಿ ಹೋಟ್ಲಿಗೆ ಹೋಗ್ತಿದ್ದಾರೆ ಅಂದರೆ ಅಯ್ಯೋ ಯಾಕೆ ಏನಾಗಿದೆ ಹೋಟ್ಲಿಗೆ ಹೋಗ್ತಿದ್ದಾರೆ ಇವರು ಅಂತ. ಅಂದರೆ ಯಾರಾದರೂ ಪರ ಊರಿಗೆ ಹೋದಾಗ ಅಲ್ಲಿ ಯಾರಾದರೂ ಪರಿಚಿತರ ಮನೆಗಳು ಇಲ್ಲದೆ ಇದ್ದರೆ ಮಾತ್ರ ಹೋಟ್ಲಿಗೆ ಹೋಗಿ ಊಟ ಮಾಡೋದು, ಆ ಥರ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಯಿಂದ ಈ ಪರಿಸ್ಥಿತಿಗೆ ಯಾವ ಥರ ಬಂದುಬಿಟ್ವಿ, ಈ ಎಲ್ಲ ಒಂದು ಏನು ಆ ಘಟನೆಗಳನ್ನು ಒಂದು ಉಲನ್ ಥರ ತಗೊಂಡು ಒಂದು ಕ್ರೋಶಿಯ ನಿಟ್ ಮಾಡಿ ಯಾವ ರೀತಿ ವಸ್ತ್ರ ಮಾಡ್ತಾರೋ ಆ ರೀತಿಯಾಗಿ ಹೆಣೆದಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಓದಿದರೆ ಹೆಂಗಿತ್ತು ನಮ್ಮ ಸಮಾಜ, ಒಂದು 60-70 ವರ್ಷಗಳಲ್ಲಿ ಈ ಮಟ್ಟಿನ ಬದಲಾವಣೆ ಸಾಧ್ಯವಾ? ಆಮೇಲೆ ಈ ಮಟ್ಟಿನ ಬದಲಾವಣೆ ಸಾಧ್ಯ ಆದಾಗೂ ಸಹಿತ ನಮ್ಮತನವನ್ನು, ನಮ್ಮ ಜೆನ್ಯೂನಿಟಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ಸಂಪ್ರದಾಯಗಳನ್ನು, ಎಲ್ಲದರೊಟ್ಟಿಗೆ ನಮ್ಮ ಆರೋಗ್ಯವನ್ನು, ಆರೋಗ್ಯ ಅಂದರೆ ಬರೀ ದೈಹಿಕ ಅಲ್ಲ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಇದನ್ನೆಲ್ಲವನ್ನು ಯಾವ ರೀತಿಯಾಗಿ ಕಾಯ್ಕೊಂಡು ಹೋಗ್ಬೋದು ಅನ್ನೋದು ಇದರಲ್ಲಿಯ ಕಥೆ. ಸೊ ಅದು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಒಂದು 4 ಜನಕ್ಕಾದ್ರೂ ಅಳವಡಿಸ್ಕೊಳ್ಳೋಣ ಅಂತ ಅನಿಸಿದರೆ ನಾನು ಬರೆದಿದ್ದು ಸಾರ್ಥಕ. ಲೇಖಕನ ಸಾರ್ಥಕತೆ ಕೂಡ ಅಲ್ಲೇ ಇರೋದಲ್ವಾ? ಹೌದು. ಇಷ್ಟೊತ್ತು ನಿಮ್ಮ ಸಾಹಿತ್ಯಿಕ ಜೀವನದ ಬಗ್ಗೆ, ಚಿಂತನೆಯ ಬಗ್ಗೆ ನಮ್ಮ ಜೊತೆಗೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ತಮ್ಮ ಸಾಹಿತ್ಯಿಕ ಚಿಂತನೆಗಳನ್ನು ಹಂಚಿಕೊಂಡಂತಹ ದೀಪಾ ಜೋಶಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ.